ಪ್ರಾಣಿಗಳಿಗಿಂತ ಮಾನವರು ಶ್ರೇಷ್ಠ, ಮಾನವರಿಗಿಂತ ದೇವತೆಗಳು ಶ್ರೇಷ್ಠ, ದೇವತೆಗಳಿಗಿಂತ ಗುರು ಶ್ರೇಷ್ಠ. ಗುರುವಿನಲ್ಲಿ ಎಲ್ಲ ದೇವತೆಗಳ ಸಮಾವೇಶ ಇದೆ. ಸಮುದ್ರದಲ್ಲಿ ಎಲ್ಲ ನದಿಗಳು ಹೇಗೆ ಸಮಾವೇಶಗೊಂಡಿವೆಯೋ ಹಾಗೆ ಗುರುವಿನಲ್ಲಿ ಸಕಲ ದೇವತಾ ಸನ್ನಿಧಾನ ಇದೆ. ಆ ಗುರುವಿಗೆ ಕೈ ಮುಗಿದರೆ ಎಲ್ಲ ದೇವತೆಗಳಿಗೂ ಕೂಡ ಕೈ ಮುಗಿದಂತೆ ಆಯಿತು, ಎಲ್ಲ ದೇವರ ಆಶೀರ್ವಾದವೂ ಕೂಡ ಸಿಕ್ಕಿದಂತೆ ಆಯಿತು. ಅಂಥ ಗುರುತತ್ವವನ್ನು ಮೊದಲು ನಾವೆಲ್ಲ ಸೇರಿ ನೆನೆಯೋಣ. ಯಾಕೆಂದರೆ ಹೆಜ್ಜೆ ಮುಂದಿಡಬೇಕಾದ್ರೆ ಗುರು ಬೇಕು. ಹೆಜ್ಜೆ ಮುಂದಿಡಬೇಕಾದ್ರೆ ಎಲ್ಲಿ ಇಡಬೇಕು ಹೆಜ್ಜೆಯನ್ನು ಅಂದರೆ ದಾರಿಯಲ್ಲಿ ಇಡಬೇಕು. ನಾವು ದಾರಿ ತಪ್ಪಿ ಇಟ್ಟ ಹೆಜ್ಜೆ ಪತನಕ್ಕೆ ಕಾರಣ ಆಗ್ತದೆ, ಪ್ರಪಾತಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ದಾರಿಯಲ್ಲಿ ಹೆಜ್ಜೆ ಇಡಬೇಕು ಅಂದರೆ ಆ ದಾರಿಯನ್ನು ತೋರಿಸುವವನು ಯಾರು? ಗುರು ಒಬ್ಬನೇ. ಗುರು ಒಬ್ಬನೇ ದಾರಿಯನ್ನು ತೋರಿಸುವವನು. ಇಲ್ಲ ಬೇರೆ ಯಾರೋ ದಾರಿ ತೋರಿಸ್ತಾರೆ ಅಂದರೆ ಅವನು ಗುರುವೇ. ದಾರಿ ತೋರಿಸಿದ್ದೇ ಹೋದಾದರೆ, ಅವನು ತೋರಿಸಿದ ದಾರಿ ಸರಿಯಾದ ದಾರಿಯೇ ಹೋದಾದರೆ ಸಂಶಯ ಬೇಡ, ಅವನು ಕೂಡ ಗುರುವೇ ಆ ರೂಪದಲ್ಲಿ ಬಂದಿದ್ದಾನೆ ಎಂಬುದಾಗಿ ನಾವು ಭಾವಿಸಿಕೊಳ್ಳಬೇಕು. ಹಾಗಾಗಿ ಬದುಕಿಗೆ ಎಲ್ಲ ದೇವತೆಗಳಿಗಿಂತ ಮೊದಲು ಬೇಕಾಗುವವನು, ಕೊನೆಗೂ ಬೇಕಾಗುವವನು ಗುರು. ಅಂಥ ಗುರುವಿನ ಆರಾಧನೆಗೆ ಇಡೀ ವರ್ಷದಲ್ಲಿ ಹೇಳಿ ಮಾಡಿಸಿದ ದಿವಸ ಇಂದಿನ ದಿವಸ ಗುರು ಪೂರ್ಣಿಮೆ. ಗುರು ಅಂದರೆ ಹಾಗೆ ಅಂತ, ಗುರುವಿನಲ್ಲಿ ಒಂದು ಪೂರ್ಣಿಮೆ, ಒಂದು ಪೂರ್ಣತೆ ಇರುವುದಕ್ಕೆ ಆತನ ಗುರು ಅಂತ ನಾವು ಕರಿತೇವೆ, ಆರಾಧನೆ ಮಾಡ್ತೇವೆ. ಆತನ ಕಾಲು ತೊಳೆದು ತೀರ್ಥವನ್ನು ಕುಡಿತೇವೆ. ಯಾಕೆಂದರೆ ಪೂರ್ಣತೆ ಅಂಶಾಂಶವಾಗಿ ಆದರೂ ಕೂಡ ನಮಗೆ ಬರಲಿ ಎಂಬ ಒಂದು ಭಾವ ಇದೆ, ಆಶಯ ಇದೆ ಅದರಲ್ಲಿ. ಹಾಗಾಗಿ ಈ ಪೂರ್ಣಿಮೆ ಅದು ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೂರ್ಣಿಮೆ. ನಮ್ಮ ಜೀವನಕ್ಕೆ ಪೂರ್ಣತೆ ಕೊಡ್ತಕ್ಕಂಥ ಗುರುವನ್ನು ಆರಾಧನೆ ಮಾಡಲಿಕ್ಕೆ ಇರುವಂಥದ್ದು. ಅಂಥ ದಿನದಲ್ಲಿ ನಾವು ಇವತ್ತು ಗುರುವಿನ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ನೀವು ಕೂಡ ಅದರ ಸಲುವಾಗಿಯೇ ಇಲ್ಲಿಗೆ ಬಂದಿದ್ದೀರಿ. ಚಾತುರ್ಮಾಸ್ಯ, ಈ ಗುರುಪೂರ್ಣಿಮೆಗೂ ಚಾತುರ್ಮಾಸ್ಯಕ್ಕೂ ಏನು ಸಂಬಂಧ, ಇದೇ ದಿನ ಯಾಕೆ ಪ್ರಾರಂಭ ಆಗಬೇಕು ಅಂದರೆ ಅದು ಅರ್ಥ ಆಗಬೇಕಾದ್ರೆ ಚಾತುರ್ಮಾಸ್ಯ ಅಂದರೆ ಏನು ಅಂತ ಅರ್ಥ ಆಗಬೇಕು ಮೊದಲು. ಚಾತುರ್ಮಾಸ್ಯ ಅಂದರೆ ಒಳಗೆ ಮುಳುಗಲು ಯೋಗ್ಯವಾದ ಕಾಲ, ಅಂತರ್ಮುಖಿಯಾಗಲು, ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಯನ್ನು ಸಾಧನೆ ಮಾಡಲಿಕ್ಕೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಕಾಲವೇ ಚಾತುರ್ಮಾಸ್ಯ. ಚಾತುರ್ಮಾಸ್ಯದಲ್ಲಿ ಮಳೆಗಾಲ ಇದೆ. ಈ ಮಳೆಗಾಲಕ್ಕೂ ಚಾತುರ್ಮಾಸ್ಯಕ್ಕೂ ಒಳಗೆ ಮುಳುಗೋದಕ್ಕೂ ಏನು ಸಂಬಂಧ ಅಂದರೆ ನಮ್ಮ ಶನಿಯ ನೆನಪಾಗ್ತದೆ. ನವಗ್ರಹಗಳ ಮಧ್ಯೆ ಶನಿ. ಯಾಕೆ ಶನಿ ನೆನಪಾಗ್ತದೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಶನಿ ನೆನಪು ಒಳ್ಳೆ ಕಾರಣಕ್ಕೂ ಆಗ್ಬೋದು, ಶನಿ ಮಾಡುವಂಥ ಒಳ್ಳೆಯದು ಕೂಡ ಇದೆ ಜೀವನದಲ್ಲಿ. ಶನಿ ತಮೋಗ್ರಹ ಅಲ್ವಾ? ನಮ್ಮ ಜ್ಯೋತಿಷದ ವಿದ್ಯಾರ್ಥಿಗಳಿದ್ದಾರೆ ಇಲ್ಲೇ ನಮ್ಮ ಮುಂದೆ. ಶನಿ ತಮೋಗ್ರಹ. ಹಾಗಂತ ಶನಿ ಅದು ಆಧ್ಯಾತ್ಮಿಕ ಗ್ರಹವೂ ಕೂಡ ಹೌದು. ಅಧ್ಯಾತ್ಮವನ್ನು ಕೊಡುವ ಗ್ರಹಗಳಲ್ಲಿ ಶ್ರೇಷ್ಠ ಶನಿ ಅಂತಂದರೆ. ಶನಿ ಇಲ್ಲದೆ ದೀಕ್ಷೆ ಇಲ್ಲ, ಶನಿ ಇಲ್ಲದೆ ಪ್ರವ್ರಜ್ಯ ಸನ್ಯಾಸ ಇಲ್ಲ. ಏನಪ್ಪ ಒಬ್ಬ ತಮೋಗ್ರಹನಿಗೆ ಈ ಒಂದು ಕಾರಕತ್ವವನ್ನು ಯಾಕೆ ಹೇಳಿದ್ದಾರೆ? ಆಧ್ಯಾತ್ಮಿಕತೆಯನ್ನು ಶನಿಯಿಂದಲೇ ಚಿಂತನೆ ಮಾಡಬೇಕು, ತಮಸ್ಸನ್ನು ಶನಿಯಿಂದಲೇ ಚಿಂತನೆ ಮಾಡಬೇಕು. ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ತಮಸ್ಸಿನ ಚಿಂತನೆ ಶನಿಯಿಂದ ಮಾಡುವಂಥದ್ದು. ಚಂದ್ರ ಶನಿ ಒಟ್ಟಿಗಿರುವಾಗ ಹುಟ್ಟಿದರೆ ಅಂದರೆ ಚತುರ್ಥ 4ನೇ ಮನೆಯಿಂದ ಜನ್ಮ ಗೃಹವನ್ನು ಚಿಂತನೆ ಮಾಡ್ತಾರೆ. ಹುಟ್ಟಿದ ಜಾಗ ಹೇಗಿತ್ತು, ಹುಟ್ಟಿದ ಸ್ಥಳ ಹೇಗಿತ್ತು ಅನ್ನೋದನ್ನು ಚಿಂತನೆ ಮಾಡ್ತಾರೆ. ಆ 4ನೇ ಮನೆಯಲ್ಲಿ ಚಂದ್ರ ಶನಿ ಕೂಡಿ ಬಂದರು ಅಂತಂದರೆ ಕತ್ತಲೆ ಇತ್ತು ಅಲ್ಲಿ ಅಂತ ಹೇಳಬೇಕು ಅಂತ. ಎಲ್ಲಿ? ಆ ಹುಟ್ಟಿದ ಸ್ಥಾನ, ನಾವೆಲ್ಲಿ ಹುಟ್ಟಿದ್ವೋ ಆ ಹುಟ್ಟಿದ ಜಾಗ ಪೂರ್ತಿ ಕತ್ತಲೆ ಇತ್ತು ಅಂತ ಹೇಳಬೇಕು ಅಂತ. ತಮಸ್ಸೆ ಶಯನಂ, ಕತ್ಲೆಯಲ್ಲಿ ಮಲ್ಕೊಂಡಿದ್ದಾಳೆ ಅಂತ. ತಾಯಿ ಆಗ್ತಕ್ಕಂಥವಳು ಗರ್ಭಿಣಿ ಕತ್ಲೆಯಲ್ಲಿ ಮಲ್ಕೊಂಡಿದ್ದಾಳೆ ಅಂತ ಹೇಳಬೇಕು ಅಂತ. ಅಷ್ಟರ ಮಟ್ಟಿನ ತಮೋಗ್ರಹಕ್ಕೆ ಯಾಕಪ್ಪ ಹೇಳಿದರು? ಆಧ್ಯಾತ್ಮಿಕತೆಯನ್ನು, ಸಾಧನೆಯನ್ನು ಯಾಕಪ್ಪ ಹೇಳಿದರು ಅಂದರೆ ಇನ್ನೂ ಸ್ವಾರಸ್ಯ ಇದೆ. ಆ ಶನಿಯ ಸ್ಥಾನ ಎಲ್ಲಿ ಅಂತ. ರವಿಯ ಸ್ಥಾನ ಮೂಲಾಧಾರ, ಚಂದ್ರ ಸ್ವಾಧಿಷ್ಠಾನ, ಅಲ್ಲಿಂದ ಮುಂದಕ್ಕೆ ಮಣಿಪುರ ಚಕ್ರದಲ್ಲಿ
ಮಂಗಲ, ಹೃದಯದಲ್ಲಿ ಅನಾಹತ ಚಕ್ರದಲ್ಲಿ ಬುಧ, ಕಂಠದಲ್ಲಿ ವಿಶುದ್ಧ ಚಕ್ರದಲ್ಲಿ ಗುರು, ಭ್ರೂಮಧ್ಯದಲ್ಲಿ ಆಜ್ಞಾಚಕ್ರದಲ್ಲಿ ಶುಕ್ರ. ಈ ಎಲ್ಲರಿಗಿಂತ ಮೇಲೆ ಸಹಸ್ರಾರ ಚಕ್ರದಲ್ಲಿ ಶನಿ. ವಿಚಿತ್ರ ಅಂತ ಅನಿಸ್ತದೆ ಅಲ್ವಾ? ಚಾತುರ್ಮಾಸ್ಯಕ್ಕೂ ಏನು ಸಂಬಂಧ ಅಂತ ಕೇಳಿ. ಶನಿ ಕತ್ತಲೆಯನ್ನುಂಟು ಮಾಡುವಂಥ ಗ್ರಹ. ಆದರೆ ಶನಿ ಒಲಿದು ಬಂದರೆ ಪ್ರಪಂಚವನ್ನು ಕತ್ತಲೆ ಮಾಡಿ, ಸಂಸಾರವನ್ನು ಕತ್ತಲೆ ಮಾಡಿ ಪರಮಾತ್ಮನನ್ನು ಬೆಳಕು ಮಾಡಬಲ್ಲ. ಆ ಕಾರಣಕ್ಕಾಗಿ ಶನಿಯನ್ನು ಅಧ್ಯಾತ್ಮಕ್ಕೆ ಎತ್ತಿ ಹೇಳುವಂಥದ್ದು ಅಂತ. ಈ ಭಗವಂತನ ಕೈ ಸುದರ್ಶನ ಚಕ್ರ ಇದೆ ನೋಡಿ, ಅದು ಹೀಗೆ ಮಾಡಿದರೆ ಸುದರ್ಶನ ಚಕ್ರವನ್ನು ಪ್ರಪಂಚವೆಲ್ಲ ಬೆಳಕಾಗ್ತದೆ ಅಂತೆ. ನಮ್ಮ ಉಪಾಧ್ಯಾಯರು ನಮಗೆ ಹೇಳ್ತಾ ಇದ್ರು. ಆದರೆ ದೇವರು ಕಾಣಿಸೋದಿಲ್ಲ ಅಂತ, ಹಿಂಭಾಗ ಕತ್ತಲೆ ಅದು ಅಂತ. ಹಾಗಾಗಿ ನಾವೆಲ್ಲ ಸುದರ್ಶನ ಚಕ್ರದ ಬೆಳಕಿನಲ್ಲೇ ಜೀವನ ಮಾಡ್ತಾ ಇದ್ದೇವೆ. ನಮಗೆ ದೇವರು ಕಾಣ್ತಾ ಇಲ್ಲ, ಪ್ರಪಂಚ ಕಾಣ್ತಾ ಇದೆ ಅಲ್ವಾ? ಸುದರ್ಶನ ಚಕ್ರದ ಪ್ರತಾಪ ಅದು. ಅದೇ ಸುದರ್ಶನ ಚಕ್ರವನ್ನು ಭಗವಂತ ಹೀಗೆ ತಿರುಗಿಸಿದ್ರೆ ಅವನಿಗೆ ಪ್ರಪಂಚ ಕಾಣಿಸೋದೇ ಇಲ್ವಂತೆ, ಪರಮಾತ್ಮ ಮಾತ್ರ ಕಾಣ್ತಾನೆ. ಹಾಗಾಗಿ ಏನೂ ಇಲ್ಲ, ಪರಮಾತ್ಮ ಒಂದೇ ಎಂಬುದಾಗಿ ಜ್ಞಾನಗಳ ಉದ್ಗಾರ ಮಾಡಿದ್ದು ಅಂತ. ಏನೂ ಕಾಣ್ತಾ ಇಲ್ಲ, ನೇಹ ನಾನಾಸ್ತಿ ಕಿಂಚನ, ಒಂದೇ ಇರುವಂಥದ್ದು ಅಂತ. ಸುದರ್ಶನ ಚಕ್ರ ಹೀಗೆ ತಿರುಗಿದೆ ಅಂತ ಅರ್ಥ. ಅದಕ್ಕೆ ಭಗವಂತನ ಕಡೆಗೆ ತಿರುಗಿದೆ. ಹಾಗೆ ಶನಿ ಸುದರ್ಶನ ಚಕ್ರ ಇದ್ದ ಹಾಗೆ ಅದು ಅಂತ. ಶನಿ ಪ್ರಪಂಚವನ್ನು ಬೆಳಕು ಮಾಡ್ತಾನೆ, ಅವಾಗ ಪರಮಾತ್ಮ ಕತ್ತಲಾಗ್ತಾನೆ. ಆಗ ನಮಗೆ ಅಧ್ಯಾತ್ಮ ಪ್ರಪಂಚ ಕತ್ತಲಾಗ್ತದೆ ಅಂತ. ಅದೇ ಶನಿ ಪ್ರಪಂಚವನ್ನು ಕತ್ತಲೆ ಮಾಡಿ ಅಧ್ಯಾತ್ಮವನ್ನು ಬೆಳಕು ಮಾಡೋದುಂಟು, ಅಂತರಂಗದ ಮಾರ್ಗವನ್ನು ಬೆಳಕು ಮಾಡೋದುಂಟು. ಯಾಕೆ ನೆನಪು ಮಾಡಿಕೊಂಡು ಅಂದರೆ, ಈಗ ಸಂಧ್ಯಾ ಕಾಲ ಇದೆ, ಕತ್ತಲೆ ಕಾಲ ಸಾಮಾನ್ಯವಾಗಿ, ಆಗ ಧ್ಯಾನ ಮಾಡು ಅಂತ ಹೇಳ್ತಾರೆ. ಬ್ರಹ್ಮ ಮುಹೂರ್ತ ಇದೆ, ಕತ್ತಲೆ ಇರುವಂಥ ಕಾಲ, ಆಗ ಧ್ಯಾನ ಮಾಡು ಅಂತ ಹೇಳ್ತಾರೆ. ಯಾಕೆಂದರೆ ಹೊರಗೆಲ್ಲ ಕತ್ತಲೆ, ಇನ್ನೇನೂ ಕಾಣಿಸೋದಿಲ್ಲ. ಒಳಗೆ ಬೆಳಕಾಗಬೇಕು, ಆ ಸಮಯದಲ್ಲಿ ಅಂತರಂಗದ ಬೆಳಕನ್ನು ಕಾಣಬೇಕು ಅಂತ. ಹಾಗೆ ಚಾತುರ್ಮಾಸ್ಯವು ಕೂಡ ಮಳೆಗಾಲ ಅಂದರೆ ಹೊರಗೆಲ್ಲ ಕತ್ತಲು, ಮೋಡ ಕವಿದು ಮಳೆ ಸುರಿದು ಏನೂ ಕಾಣಿಸೋದಿಲ್ಲ. ಕಂಡರೂ ಕೂಡ ಎಲ್ಲೂ ಸಂಚಾರ ಮಾಡಲಿಕ್ಕಾಗೋದಿಲ್ಲ, ಹೋಗಿ ಬಂದು ಏನೂ ಮಾಡಲಿಕ್ಕಾಗೋದಿಲ್ಲ. ಈಗ ಏನೇನೋ ವ್ಯವಸ್ಥೆಗಳು ನಾವು ಕೃತ್ರಿಮವಾಗಿ ಕಲ್ಪನೆ ಮಾಡ್ಕೊಂಡಿದ್ದೇವೆ. ನಿಸರ್ಗ ಹೇಗೆ ಅಂದರೆ ಈ ಸಮಯದಲ್ಲಿ ಏನೂ ಕೆಲಸ ಮಾಡುವಂಥದ್ದಲ್ಲ ಅಂತ, ಮಳೆಗಾಲ ಬಂದರೆ ಏನೂ ಕೆಲಸ ಮಾಡುವಂಥದ್ದಲ್ಲ ಅಂತ. ವಾಲಿವಧೆ ಮಾಡಿದ ರಾಮ ಸುಗ್ರೀವನಿಗೆ ಹೇಳಿದ್ದೇನೆಂದರೆ 4 ತಿಂಗಳ ಕಾಲ ಅವಕಾಶ ಅಂತ, ಮಳೆಗಾಲದ ಬಳಿಕ ಉದ್ಯೋಗಕ್ಕೆ ಹೊರಡು ಅಂತ. ಯಾಕೆ ಅಷ್ಟು ಸಮಯ ಇದೆಯಾ ರಾಮನಿಗೆ ಸೀತೆಯನ್ನು ಹುಡುಕ್ಬೇಕಲ್ಲ ಅಂದರೆ, ನಾಯಂ ಉದ್ಯೋಗ ಸಮಯ. ಮಳೆಗಾಲದ ಬಗ್ಗೆ ರಾಮ ಹೇಳಿದ ಮಾತು, ನ ಅಯಂ ಉದ್ಯೋಗ ಸಮಯ. ಉದ್ಯೋಗಕ್ಕೆ ಅಂದರೆ ಕಾರ್ಯಕ್ಕೆ ಸಮಯ ಅಲ್ಲ ಇದು ಅಂತ. ಮತ್ಯಾವುದಕ್ಕೆ ಸಮಯ ಅಂದರೆ ಧ್ಯಾನಕ್ಕೆ ಸಮಯ ಅದು ಅಂತ, ಅನುಷ್ಠಾನಕ್ಕೆ ಸಮಯ ಅದು ಅಂತ, ಅಂತರ್ಮುಖಿ ಆಗೋದಕ್ಕೆ ಸಮಯ ಅದು ಅಂತ. ಹಾಗಾಗಿ ಈ ಸಮಯದಲ್ಲಿ ನಾನು ನಿರೀಕ್ಷೆ ಮಾಡೋದಿಲ್ಲ ಸುಗ್ರೀವ, ನೀನು ಸೀತೆಯನ್ನು ಅನ್ವೇಷಣೆ ಮಾಡಬೇಕು ಅಂತ. ಮಳೆಗಾಲ ಕಳೆಯಲಿ, ಕಳೆದ ಮೇಲೆ ಮಾಡು. ಒಪ್ಪಂದ ಮಾಡಿಕೊಂಡು ರಾಮ ಗುಹೆಯನ್ನು ಸೇರುವಂಥದ್ದು, ಸುಗ್ರೀವ ಕಿಷ್ಕಿಂಧೆ ಎಂಬ ಗುಹೆಯನ್ನು ಸೇರುವಂಥದ್ದು ಅಂತ. ಹಾಗಾಗಿ ಈ ಚಾತುರ್ಮಾಸ ಎನ್ನುವಂಥದ್ದು ವರ್ಷಾಕಾಲ, ಮೋಡಗಳ ಕಾಲ, ಮಳೆಯ ಕಾಲ, ಹೊರಗೆ ಕತ್ತಲೆಯ ಕಾಲ, ಸಂಚಾರ, ಇಷ್ಟೆಲ್ಲ ಸೌಲಭ್ಯಗಳಿದ್ರೂ ಕೂಡ ದುರ್ಬಲ ಅಂತ. ಇವತ್ತು ಕೂಡ ಮಳೆ ಇದೆ, ಬರೋಕ್ಕಾಗಿಲ್ಲ ಅನ್ನೋ ಮಾತನ್ನು ಕೇಳ್ತೇವೆ ನಾವು ಅಂತ. ಅಂಥ ಕಾಲ ಅದು. ಹಾಗಾಗಿ ಸಂಚಾರವನ್ನು ನಿಲ್ಲಿಸಿ ಅಂದರೆ ಬಾಹ್ಯ ಸಂಚಾರವನ್ನು ನಿಲ್ಲಿಸಿ ಅಂತಃಸಂಚಾರವನ್ನು ಆರಂಭ ಮಾಡು. ಸಂಚಾರವೇ ಬೇಡ ಅಂತ ಅರ್ಥ ಅಲ್ಲ ಅದಕ್ಕೆ. ಹೊರಗಿನ ಸಂಚಾರವನ್ನು ನಿಲ್ಲಿಸು, ಒಳಗಿನ ಸಂಚಾರವನ್ನು, ಅಂತರ್ಮುಖ ಯಾತ್ರೆಯನ್ನು ಆರಂಭ ಮಾಡು. ಅದಕ್ಕೆ ಸಕಾಲ ಇದು ಎಂಬುದಾಗಿ ಬಲ್ಲವರು ನಿರೂಪಣೆ ಮಾಡಿರುವಂಥದ್ದು. ಹಾಗಾಗಿ ಚಾತುರ್ಮಾಸ್ಯ ಅನುಷ್ಠಾನಕ್ಕೆ ತುಂಬ ಪ್ರಶಸ್ತವಾಗಿರುವ ಕಾಲ ಅಂತ. ಮತ್ತು ನಾವೆಲ್ಲ ಗುರು ದರ್ಶನ ಮಾಡೋದಕ್ಕೆ ಇದೇ ಒಳ್ಳೆ ಕಾಲ ಅಂತ ಹೇಳ್ತಾರಲ್ಲ ಅಂತಂದರೆ, ಹೌದು, ಗುರುಗಳು ಅನುಷ್ಠಾನದಲ್ಲಿದ್ದಾಗ ಅವ್ರ ಬಳಿ ಏನಾದ್ರು ಇದ್ದ ನಮಗೇನಾದ್ರು ಸಿಗುವಂಥದ್ದು. 100 ರೂಪಾಯಿ ಅವರಲ್ಲಿದ್ದರೆ 50 ರೂಪಾಯಿ ನಾವು ಕೇಳ್ಬೋದು, 20 ರೂಪಾಯಿ ನಾವು ಕೇಳ್ಬೋದು ಅಂತ. ಹಾಗೆ ಅವ್ರು ಸಂಗ್ರಹ ಮಾಡ್ತಾ ಇರೋ ಸಮಯ ನಮಗೂ ಅನುಕೂಲವೇ ಅಂತ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಎನ್ನುವ ರೀತಿಯಲ್ಲಿ ಶಿಷ್ಯರಿಗೂ ಕೂಡ ಒಂದೇ ಕಡೆ ಸಿಗ್ತಾರೆ. ಅನುಷ್ಠಾನ ರತರಾಗಿರುವಂಥ ಕಾಲ ಅದು. ಹಾಗಾಗಿ ನಾವು ಹೋಗಿ ದರ್ಶನ ಮಾಡಬೇಕು ಎನ್ನುವ ಒಂದು ಪರಂಪರೆ ಬಂದಿರುವಂಥದ್ದು. ಸಾಧನೆಯ ಕಾಲ ಚಾತುರ್ಮಾಸ್ಯ. ಆರಂಭ ಗುರು ಪೂರ್ಣಿಮೆಯಿಂದ. ಯಾಕೆಂದರೆ ಸಾಧನೆಯ ಆರಂಭ ಗುರುವಿನಿಂದಲೇ. ಯಾವ ದಾರಿಯಾದರೂ ಗುರುವಿನಿಂದ ಸಿಗಬೇಕು, ಗುರುವಿಲ್ಲದೆ ಯಾವ ದಾರಿಯೂ ಇಲ್ಲ. ಇನ್ನು ಅಧ್ಯಾತ್ಮದ ದಾರಿ ಅಂದರೆ ಗುರುವಿಲ್ಲದೆ ಅಲ್ಲಿ ಒಂದು ಶಬ್ದ ಅಕ್ಷರ ಏನೇನೂ ಇಲ್ಲ. ಮಿಸುಕಾಡಬೇಕಾದ್ರೆ ಆ ದಾರಿಯಲ್ಲಿ ಗುರು ಬೇಕು.
ಗುರು ಇಲ್ಲದೇ ಇಲ್ಲ ಅಂತ. ಮೊಟ್ಟ ಮೊದಲು ಗುರು ಪೂಜೆ, ಮೊಟ್ಟ ಮೊದಲು ಗುರು ಸೇವೆ, ಮೊಟ್ಟ ಮೊದಲು ಗುರು ದರ್ಶನ, ಆಮೇಲೆ ಅನುಷ್ಠಾನವನ್ನು ಅಥವಾ ಅದಕ್ಕಿರುವ ಸಾಧನೆಯನ್ನು ಆರಂಭ ಮಾಡ್ತಕ್ಕಂಥದ್ದು. ಹಾಗೆ ಮೊಟ್ಟ ಮೊದಲು ಗುರು ಪೂರ್ಣಿಮೆ ವ್ಯಾಸಪೂಜೆಯಿಂದ ಇದು ಆರಂಭ ಆಗ್ತದೆ ಇದು ಅಂತ. ಹಾಗೆ ಇಂದು ಅನೇಕ ಗುರುಗಳ ಪೂಜೆಯನ್ನು ನೆರವೇರಿಸಲಾಗಿದೆ. ಇಲ್ಲಿ ಮುಖ್ಯವಾಗಿ ಕೃಷ್ಣ, ಅಲ್ಲಿ ಓಂಕಾರ ಪೀಠದಲ್ಲಿ ಶುದ್ಧವಾದ ತೊಳೆದ ವಸ್ತ್ರವನ್ನು ಹರಡಿ ಅದರ ಮೇಲೆ ಪ್ರಕ್ಷಾಳಿತ ಅಖಂಡಿತ ತಂಡೂಲಾನ್ ವಿಧಾಯ, ತೊಳೆದ ತುಂಡಲ್ಲದ ಅಖಂಡಿತ ಅಂಥ ಅಕ್ಷತೆಯನ್ನು ಅದರಲ್ಲಿ ಹರಗಿ ಅದರ ಮೇಲೆ ಒಂದೊಂದು ಮುಷ್ಟಿ ಅಕ್ಕಿಯನ್ನಿಟ್ಟು ಒಂದು ನಿಂಬೆಹಣ್ಣಿಟ್ಟು ಅಲ್ಲಿ ನಾವು ಆವಾಹನೆ ಮಾಡುವಂಥದ್ದು, ಗುರು ಸ್ವರೂಪಗಳನ್ನು ಆವಾಹನೆ ಮಾಡುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಕೃಷ್ಣ ಮಧ್ಯೆ ಇರ್ತಕ್ಕಂಥದ್ದು ಕೃಷ್ಣ. ಯಾಕೆಂದರೆ ಕೃಷ್ಣನ ಒಂದೇ ಜಗದ್ಗುರು ಅಂತ, ಗೀತೆಯನ್ನು ಪ್ರಪಂಚಕ್ಕೆ ಕೊಟ್ಟವನು. ಇನ್ನೂ ಉತ್ತಮ ಗುರುವನ್ನು ನಾವು ಕಲ್ಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ, ಅಂಥವನವನು ಅಂತ. ಹಾಗಾಗಿ ಅವನನ್ನು ನಾವು ಪೂಜಿಸುವಂಥದ್ದು ತುಂಬ ಮುಖ್ಯವಾಗಿ ಅಂತ. ಇಲ್ಲಿದ್ರೆ ಯುದ್ಧ ಮಧ್ಯದಲ್ಲಿ ಪ್ರವೃತ್ತೆ ಶಸ್ತ್ರ ಸಂಪಾತೆ ಅಂತ ಹೊತ್ತಿನಲ್ಲಿ ಅಂತ, ಅಂದರೆ ಆಯುಧಗಳ ಪ್ರಹಾರ ಪ್ರಾರಂಭ ಆಗ್ತಾ ಇದೆ ಅಂತ. ಆ ಹೊತ್ತಿನಲ್ಲಿ ಉಭಯೋರ್ ಮಧ್ಯೆ, ಎರಡೂ ಸೇನೆಗಳ ಮಧ್ಯದಲ್ಲಿ ತತ್ವೋಪದೇಶ ಮಾಡಿದ ಗುರು ಯಾರಾದರೂ ಪ್ರಪಂಚದಲ್ಲಿ ಇದ್ದರೆ ಅದು ಕೃಷ್ಣ ಒಬ್ಬ ಅಂತ, ಮತ್ತಾರೂ ಇಲ್ಲ. ಅಂಥ ಸಮಾಧಾನ ಆ ಸಮಯದಲ್ಲಿ ಯಾರಿಗಿರ್ಲಿಕ್ಕೆ ಸಾಧ್ಯಪ್ಪ? ಅರ್ಜುನನು ಅಂಥವನೇ. ಆ ಸಮಯದಲ್ಲೂ ಕೃಷ್ಣ ಕೊಟ್ಟ ಉಪದೇಶವನ್ನು ಸ್ವೀಕಾರ ಮಾಡ್ತಕ್ಕಂಥ ಮೇಧಾವಿ ಶಿಷ್ಯ ಅವನು ಕೂಡ. 700 ಶ್ಲೋಕಗಳನ್ನು ಆವಾಗ ಅಷ್ಟು ಸಮಯ ಇತ್ತ, 700 ಶ್ಲೋಕ ಹೇಳುವಷ್ಟು, 18 ಅಧ್ಯಾಯದಷ್ಟು ಅಂತಂದರೆ ಕೃಷ್ಣನಿಗೆ ಎಷ್ಟು ಬೇಕು, ಅರ್ಜುನನಿಗೆ ಎಷ್ಟು ಬೇಕು ಸಮಯ ಆ ವಿಷಯ ಅಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ. ಅವರಿಬ್ಬರು ಅಂಥವರೇ ಅಂತ. ಆದರೆ ನಮಗದನ್ನು ಹೇಳೋದಾದರೆ, ಅವರ ಇಷ್ಟು ಸಂಭಾಷಣೆ ನಮಗೆ ಹೇಳೋದಾದ್ರೆ ಅದು ಇಷ್ಟ ಆಗಿಬಿಡ್ತದೆ ಅಷ್ಟೊತ್ತಿಗೋದು ಅಂತ. ಹಾಗಾಗಿ ಅಷ್ಟು ದೊಡ್ಡದಾಗ್ತದೆ ಅದು ಅಂತ. ಆದರೆ ಆ ಏಕಾಗ್ರತೆ, ಆ ಸಮಾಧಾನ, ಆ ಚಿತ್ತಶಾಂತಿ, ಆ ಸ್ಥಿರತೆ ಆ ಸಮಯದಲ್ಲಿ ಇರಬೇಕಾದ್ರೆ ಅವನು ಎಂಥ ಗುರುವಾಗಿರಬೇಕು ಅಂತ. ಅದ್ಭುತ ಗುರು ಕೃಷ್ಣ ಅಂದರೆ. ನಿತ್ಯ ಬ್ರಹ್ಮಚಾರಿ ಅಂತ ಕೃಷ್ಣ, ನೀವೆಲ್ಲ ಕೇಳಿದಿರಲ್ವಾ? ದೂರ್ವಾಸರು ನಿತ್ಯೋಪವಾಸಿ, ಕೃಷ್ಣ ನಿತ್ಯ ಬ್ರಹ್ಮಚಾರಿ ಅಂತ. ಹಾಗೊಂದು ಕಥೆಯನ್ನು ಹೇಳೋದುಂಟು. ಗೋಪಿಯರಿಗೆ ಕೃಷ್ಣ ಹೇಳಿ ಕಳಿಸಿದ ಅಂತ. ಆ ನಿತ್ಯ ಬ್ರಹ್ಮಚಾರಿ ಅಂತ ಹೇಳಿ ಯಮನೆಯಲ್ಲಿ ದಾರಿ ಬಿಡ್ತಾಳೆ ನೋಡು ಅಂತ. ದೂರ್ವಾಸರಿಗೆ ಅವರಿಗೆ ಉಪವಾಸ ಪಾರಣೆ ಆಗಬೇಕು, ಅವರಿದ್ದು ಭಕ್ಷ್ಯ ಭೋಜಗಳನ್ನು ತೊಗೊಂಡು ಹೊರಟಿದ್ದಾರೆ ನಾನಾ ಬಗೆಯಲ್ಲಿ. ಯಮನೆ ದಾರಿ ಬಿಡ್ತಾ ಇಲ್ಲ, ಉಕ್ಕಿ ಹರಿತಾ ಇದ್ದಾಳೆ. ಹೇಗಪ್ಪ ಹೋಗೋದು ಅಂದರೆ, ಕೃಷ್ಣ ನಿತ್ಯ ಬ್ರಹ್ಮಚಾರಿ ಅಂತ ಹೇಳಿ ದಾರಿ ಬಿಡ್ತಾಳೆ ಯಮನೆ ಅಂದರೆ, ಗೋಪಿಯರು ಸೆರಗನ ಮುಖಕ್ಕೆ ಹಿಡ್ಕೊಂಡು ಮುಸಿ ಮುಸಿ ನಕ್ರಂತೆ. ದಿನ ಬೆಳಗ ನಮ್ಮ ಹಿಂದೆ ಮುಂದೆ ಸುತ್ತವನಿಗನು ನಿತ್ಯ ಬ್ರಹ್ಮಚಾರಿ ಏನಪ್ಪ ಅಂತ ಅವ್ರ ಮನಸ್ಸಲ್ಲಿ ಅಂತ. ನಿಮ್ಗೆ ಹೇಳಿ ಹೋಗಿ ಅಂತ ಕೃಷ್ಣ ಹೇಳಿದಂತೆ. ಹೋಗಿ ನದಿಯ ಬಳಿಯಲ್ಲಿ ಕೃಷ್ಣ ನಿತ್ಯ ಬ್ರಹ್ಮಚಾರಿಯರ ದಾರಿ ಬಿಡು ಅಂದರೆ ನದಿ ದಾರಿ ಬಿಡ್ತು. ಅಂದರೆ ಅವರು ನೋಡಿದ ರೂಪವೇ ಬೇರೆ, ಅದ್ರ ಒಳಗಿನ ಅಂತರ್ವೈಭವವೇ ಬೇರೆ ಅದು ಅಂತ. ಆಳ ದೊಡ್ಡದು ಬೇಡ ಅಂತ ಕೃಷ್ಣನದು ಅಂತ. ಮೇಲ್ನೋಟಕ್ಕೆ ಗೋಪಿ ರೋಲ ಅಂತ ಕಂಡ್ರೂ ಕೂಡ ಅವನು ಅಧ್ಯಾತ್ಮದ ಆಳದಲ್ಲಿ ಇರ್ತಕ್ಕಂಥವನು, ಲೋಕಗುರು ಅವನು. ದೂರ್ವಾಸರು ಕೊಟ್ಟಷ್ಟನ್ನು ತಗೊಂಡಿದ್ದಾರೆ. ಇಷ್ಟು ಗೋಪಿಯರು ಸೇರಿ ಏನೇನು ಭಕ್ಷ್ಯ ಭೋಜ್ಯ ಮಾಡ್ಕೊಂಡು ಹೋಗಿದ್ವಿ ಎಲ್ಲ ತಗೊಂಡಿದ್ದಾರೆ. ಈಗ ವಾಪಸ್ ಬರಬೇಕಲ್ಲ ಗೋಪಿಯರಿಗೆ. ಯಮುನಾ ನದಿ ದಾರಿ ಬಿಡಬೇಕಲ್ಲ ಅಂದರೆ ಆ ದೂರ್ವಾಸರು ಹೇಳಿದ್ರಂತೆ, ದೂರ್ವಾಸ ನಿತ್ಯೋಪವಾಸಿ ಆದರೆ ದಾರಿ ಬಿಡು ಅಂತ ಹೇಳಿ ಅಂತ. ಎಲ್ಲಿಗೆ? ಯಮುನಾ ನದಿಗೆ ಅಂತ. ಅಲ್ಲಿ ಮುಸಿ ನಗರಿಲ್ಲ ಗೋಪಿಯರು, ಅಪಾಯ. ದೂರ್ವಾಸರು ಅದು ಹೇಳಿ ಕೇಳಿ, ಅದು ಮೊದಲು ಶಾಪ, ಆಮೇಲೆ ಮಾತುಕತೆ ಅವ್ರದ್ದು ಏನಿದ್ರು ಅಂತ. ಹಾಗಾಗಿ ಅಲ್ಲಿ ಮುಸಿ ನಗಲಿಲ್ಲ ಅಂತೆ. ಆದ್ರೆ ಒಳಗೊಳಗೆ ನಕ್ಕಿರ್ಬೋದು ಅಂತ. ಆದರೆ ಹೇಳಿದರೆ ಆ ಮಾತನ್ನು, ದೂರ್ವಾಸ ನಿತ್ಯೋಪವಾಸಿ ಆದರೆ ದಾರಿ ಬಿಡು ಅಂತ ಹೇಳಿದರೆ, ನದಿ ದಾರಿ ಬಿಡಬೇಕಾದ್ರೆ ಅವ್ರು ಊಟ ಮಾಡಿದ್ದೇನು? ಹಾಗಾದ್ರೆ ದೂರ್ವಾಸರು ಊಟ ಮಾಡಿದ್ದು ಎಲ್ಲಿಗೆ ಹೋಯ್ತದು? ಅದು ದೂರ್ವಾಸರಿಗೆ ಸಲ್ಲಲಿಲ್ಲ, ಅದು ಅಂತರ್ಯಾಮಿಗೆ ಸಂದಿದೆ ಅದು ಅಂತ. ಶಬರಿಗೆ ಕಚ್ಚಿದ್ದು ಎಂಜಲಿಲ್ಲ, ಯಾಕೆಂದ್ರೆ ರಾಮನಿಗೆ ಸಂದಿದೆ ಅದು. ಕಚ್ಚಿ ರುಚಿ ನೋಡುವಾಗ ರಾಮನಿಗೆ ಸಂದಿದೆ. ತನ್ನ ರುಚಿ ರಾಮ ರುಚಿ ಅಂತ, ಅವಳ ರುಚಿ ನೋಡಿದ್ದಲ್ಲ ಅದು ಅಂತ. ಹಾಗಾಗಿ ಎಂಜಲಲ್ಲ ಅದು, ಅದ್ವೈತ ಭಾವ ಇದೆ ಅಲ್ಲಿ ಶಬರಿಗೆ. ಇಂಥವನು ಕೃಷ್ಣ ಅಂತ. ಹಾಗಾಗಿ ಲೋಕಗುರು ಅವನು. ಅವನಿಗೆ ಪ್ರಧಾನ ಪೂಜೆ ಇಂದು ಸಲ್ಲುವಂಥದ್ದು. ಜೊತೆಯಲ್ಲಿ ವೇದವ್ಯಾಸರು, ಅವರ 4 ಶಿಷ್ಯರು, ಆಚಾರ್ಯ ಶಂಕರರು, ಅವರ 4 ಶಿಷ್ಯರು, ಸನಕ ಸನಂದನ ಸನಾತನ ಸನತ್ ಸುಜಾತ ಸನತ್ ಕುಮಾರರು, ಸನಕಾದಿ ಪಂಚಕ. ಅವರು ನಿತ್ಯ ಕುಮಾರರು, 5 ವರ್ಷವಂತೆ ಯಾವಾಗಲೂ ಅವರಿಗೆ.
ಜ್ಞಾನ ಮಾತ್ರ ಅದು 100 ವರ್ಷ ಅಂತ ಹೇಳಬೇಕು, 1000 ವರ್ಷ ಅಂತ ಹೇಳಬೇಕು, 1,00,000 ವರ್ಷ ಅಂತ ಹೇಳಬೇಕು ಅಂಥ ಜ್ಞಾನ. ಅದರ ಆಯುಸ್ಸು ಮಾತ್ರ 5 ವರ್ಷ. ಅಂಥ ಸನಕಾದಿ ಪಂಚಕ. ಹಾಗೆ ಗೌಡಪಾದರೆ ಮೊದಲಾದ 5 ಗುರುಗಳು. ಗುರು, ಪರಮಗುರು, ಪರಮೇಷ್ಠಿ ಗುರು, ಪರಾತ್ಪರ ಗುರು, ಬ್ರಹ್ಮವಿದ್ಯಾ ಸಂಪ್ರದಾಯದ ಕರ್ತೃಗಳು. ಅದೊಂದು ಶಬ್ದ, ದೊಡ್ಡ ಶಬ್ದ ಕೇಳ್ತದೆ ನಮಗೆ ವ್ಯಾಸಪೂಜೆ ಸಮಯದಲ್ಲಿ. ಹಾಗಂದ್ರೆ ಏನು ಅಂದರೆ, ಈ ಪರಮಾತ್ಮ ಸಾಕ್ಷಾತ್ಕಾರದ ಬಗೆಯನ್ನ ಸಂಪ್ರದಾಯವಾಗಿ ತಂದವರು ಅಂತ, ಪ್ರಪಂಚಕ್ಕೆ ಕೊಟ್ಟವರು ಅಂತ. ಬ್ರಹ್ಮವಿದ್ಯಾ ಸಂಪ್ರದಾಯ ಅಂದ್ರೆ ಅದು ಅಂತ. ಆತ್ಮವಿದ್ಯೆ, ಪರಮಾತ್ಮ ವಿದ್ಯೆ, ಪರಮಾತ್ಮನನ್ನು ಕಾಣುವುದು ಹೇಗೆ, ತಲುಪೋದು ಹೇಗೆ, ಈ ವಿದ್ಯೆಯನ್ನ ಸಂಪ್ರದಾಯವಾಗಿ ಪರಂಪರ, ತಲೆಯಿಂದ ತಲೆಗೆ, ತಲೆಯಿಂದ ತಲೆಗೆ ಸಂಪ್ರದಾಯವಾಗಿ ತಂದುಕೊಟ್ಟವ್ರು ಯಾರಿದಾರೋ ಆ ಸಂಪ್ರದಾಯದ ಕರ್ತೃಗಳು ಅಂತ. ಮೊದಲು ತಂದವರು ಯಾರಿದಾರೋ ಅವರು ಅಂತ, ಅವರಿಗೆಲ್ಲ ಪೂಜೆ ಸಲ್ತದೆ ಅಂತ. ಹೀಗೆ ಇನ್ನು ಅನೇಕ ಗುರು ಸ್ವರೂಪಗಳಿಗೆ, ದೇವತಾ ಸ್ವರೂಪಗಳಿಗೆ ಇಂದು ಪೂಜೆ ಸಂದು ಈ ಚಾತುರ್ಮಾಸ ಆರಂಭ ಆಗುವಂಥದ್ದು. ಇಷ್ಟೆಲ್ಲ ಯಾಕೆ ಹೇಳೋದು ಅಂದರೆ, ಈ ಚಾತುರ್ಮಾಸದ ಸಮಯದಲ್ಲಿ ನಾವು ಅನುಷ್ಠಾನ ಮಾಡಬೇಕು, ನೀವು ಅನುಷ್ಠಾನ ಮಾಡಬೇಕು. ಅದಕ್ಕಾಗಿ ಇಷ್ಟೆಲ್ಲ ಹೇಳಿದ್ದು. ಚಾತುರ್ಮಾಸ ಅಂದರೆ ಗುರುಗಳು ಸರಿಯಾಗಿ ಅನುಷ್ಠಾನ ಮಾಡಿ ನಾವಿದ್ದಾಗೆ ಇರ್ತೇವೆ ಅಲ್ಲ, ನೀವು ಮಾಡಬೇಕು ಅನುಷ್ಠಾನವನ್ನು, ನೀವು ಚಾತುರ್ಮಾಸ್ಯವನ್ನು ಮಾಡಬೇಕು. ಈಗ ಇಷ್ಟ ಅಲ್ಲದಿದ್ದರೂ ಎಷ್ಟಾದ್ರಷ್ಟು ಅಷ್ಟೇ ಗೃಹಸ್ಥರ ಚಾತುರ್ಮಾಸ್ಯ ಇದೆ, ಅದನ್ನು ಮಾಡ್ಬೋದು. ಚಾತುರ್ಮಾಸ್ಯಕ್ಕೆ ಸಂಬಂಧಪಟ್ಟ ನಿಯಮಗಳಿದೆ, ಅದನ್ನು ನಾವು ಅನ್ವಯ ಮಾಡ್ಕೊಳ್ಬೋದು. ಕೆಲವನ್ನು ಬಿಡಬಹುದು ಆ ಸಮಯದಲ್ಲಿ. ಆದರೆ ಏನನ್ನು ಬಿಡದೇ ಇರಿ, ನಿತ್ಯ ಒಂದು ಸ್ವಲ್ಪ ಹೊತ್ತು ನಾವು ಧ್ಯಾನವನ್ನು, ಅನುಷ್ಠಾನವನ್ನು ಮಾಡ್ಬೋದು ಅಂತ, ಮಂತ್ರ ಜಪವನ್ನು ಮಾಡ್ಬೋದು ಅಂತ. ಹಾಗಾಗಿ ನೋಡಿ, ಸಂಧ್ಯಾ ವಂದನೆ ಬಿಟ್ಟು ಅದರೆಲ್ಲ ಪ್ರಾರಂಭ ಮಾಡೋದಕ್ಕೆ ಭಾರಿ ಒಳ್ಳೆ ಕಾಲ ಇದು. ಈ 2 ತಿಂಗಳು ಸಂಧ್ಯಾ ವಂದನೆ ಬಿಡಬೇಡಿ ಯಾವುದೇ ಕಾರಣಕ್ಕೂ. 2 ತಿಂಗಳು ಅಭ್ಯಾಸ ಆದರೆ ಆಮೇಲೆ ಅದೇ ನಮ್ಮನ್ನು ಬಿಡೋದಿಲ್ಲ. ಮುಂದಕ್ಕೆ ನಿಮಗೆ ಸಂಧ್ಯಾ ವಂದನೆ ಮಾಡದೇ ಇದ್ರೆ ಏನೋ ಕಳ್ಕೊಂಡ ಹಾಗೆ ಆಗ್ತದೆ ಅಂತ. ಹಾಗಾಗಿ ಪ್ರಾರಂಭ ಮಾಡಿ ಅದನ್ನು. ಈ ಚಾತುರ್ಮಾಸದ ಸಮಯದಲ್ಲಿ ಪುರುಷರು, ಉಪನೀತರು ಸಂಧ್ಯೆಯನ್ನು ಪ್ರಾರಂಭ ಮಾಡ್ಬೋದು, ಮಹಿಳೆಯರು ಧ್ಯಾನವನ್ನು ಪ್ರಾರಂಭ ಮಾಡ್ಬೋದು. ಅಥವಾ ಉಪನಯನದ ಸಂಸ್ಕಾರ ಇಲ್ಲದೆ ಇರ್ತಕ್ಕಂಥವ್ರು, ಅವರಿಗೂ ಉಪನಯನ ಇಲ್ಲ ಅಂತ ಮಾತ್ರಕ್ಕೆ ಸಾಧನೆ ಇಲ್ಲ ಅಂತ ಅರ್ಥ ಅಲ್ಲ, ಅವರಿಗೆ ಆತ್ಮಮಾರ್ಗ ಇಲ್ಲ ಅಂತ ಅರ್ಥ ಅಲ್ಲ. ಅವರು ಕೂಡ ಧ್ಯಾನ ಮಾಡ್ಬೋದು, ಅವರು ಕೂಡ ಭಕ್ತಿ ಮಾಡ್ಬೋದು. ದಿನಕ್ಕೊಂದು ಅರ್ಧ ಗಂಟೆ, 1 ಗಂಟೆ ಬೆಳಗ್ಗೆ ಸಾಯಂಕಾಲ ಪ್ರಾರಂಭ ಮಾಡ್ಬೋದು ಅಂತ ಮಾಡಿ ಖಂಡಿತವಾಗಿ ಅಂತ. ಯಾಕೆಂದರೆ ಈ ಮನೆಯಿಂದ ಹೊರಗಡೆ ಹೋಗ್ತೀರಿ ಕಾರಣ ನಿಮಿತ್ತವಾಗಿ, ಸಂಜೆ ಮನೆಗೆ ಬರ್ತೀರೋ ಇಲ್ವೋ ಹಿಂದಿರುಗಿ, ಅಥವಾ 4 ದಿವಸ ಕಳೆದಾದ್ರೂ ಮನೆಗೆ ಬರ್ತೀರೋ ಇಲ್ವೋ, ವಿದ್ಯಾಭ್ಯಾಸಕ್ಕೆ ಅಂತ 10 ವರ್ಷ ಹೊರಗಡೆ ಹೋಗಿರ್ತೀರಿ, ಆಮೇಲೆ ಮನೆಗೆ ಬರ್ತೀರೋ ಇಲ್ವೋ. ಆ ಹಿಂದಿರುಗಿ ಬರುವ ಕಲೆ ನಿವೃತ್ತಿ ಮಾರ್ಗ ಅಂತ ಹೆಸರು ಅದಕ್ಕೆ. ಹೋಗಿದ್ದು ಪ್ರವೃತ್ತಿ ಮಾರ್ಗ, ಹಿಂದಿರುಗಿ ಬಂದಿದ್ದಿದೆಯಲ್ಲ ಅದು ನಿವೃತ್ತಿ ಮಾರ್ಗ ಅಂತ. ಎರಡೂ ಬೇಕು ಒಟ್ಟಿಗೆ. ಎರಡೂ ಇಲ್ಲದೆ ಇದ್ರೆ ಒಂದೇ ರೆಕ್ಕೆಯ ಪಕ್ಷಿ ಆಗ್ತೀರಿ ನೀವು ಅಂತ. 2 ರೆಕ್ಕೆ ಪಕ್ಷಿ ಆಗೋದಿಲ್ಲ ನೀವು, ಒಂದೇ ರೆಕ್ಕೆಯುಳ್ಳ ಪಕ್ಷಿ ಆಗ್ತೀರಿ ಅಂತ. 2 ರೆಕ್ಕೆ ಬರಬೇಕು, ನೀವು ಜೀವನದಲ್ಲಿ ಹಾರಬೇಕು ಅಂತಿದ್ರೆ ಅದು ಬೇಕು, ಇದು ಬೇಕು. ಒಂದಿಷ್ಟು ಪ್ರವೃತ್ತಿ ಮಾರ್ಗ, ಪ್ರಪಂಚಕ್ಕೆ ಅಭಿಮುಖವಾಗಿ ಹೋಗುವಂಥದ್ದು ನಾವು, ಇನ್ನೊಂದಷ್ಟು ನಿವೃತ್ತಿ ಮಾರ್ಗ, ಪರಮಾತ್ಮನಿಗೆ ಅಭಿಮುಖವಾಗಿ ಹೋಗುವಂಥದ್ದು ಅಂತ. ಹಾಗಾಗಿ ಎಲ್ಲ ಶಿಷ್ಯರಿಗೆ ಈ ಚಾತುರ್ಮಾಸದಲ್ಲಿ ನಮ್ಮ ಕರೆ ಏನು ಅಂದರೆ, ನಿತ್ಯ ಒಂದಿಷ್ಟು ಹೊತ್ತಾದರೂ ಕೂಡ ಅಂತರ್ಮುಖಿಗಳಾಗಿ, ಒಂದು ಸ್ವಲ್ಪ ಸಮಯ ಆದರೂ ಕೂಡ ಪರಮಾತ್ಮನಿಗೆ ಕೊಡಿ, ಈಶ್ವರನಿಗೆ ಒಂದಿಷ್ಟು ಸಮಯವಾದರೂ ಕೊಡಿ. ಒಂದು ಚೂರು ಹೊತ್ತಾದರೂ ಕೂತ್ಕೊಳ್ಳಿ ಸುಮ್ಮನೆ ಅಂತ. ಏನೂ ಮಾಡದೆ ಕೊಂಚ ಹೊತ್ತು ಸುಮ್ಮನೆ ಕೂತ್ಕೊಂಡ್ರು ಕೂಡ ಅದಕ್ಕೊಂದು ಫಲ ಇದೆ ಅಂತ, ಒಳ್ಳೆ ಫಲ ಇದೆ. ಮೌನ ಸಾಧನ ಅಂತ ಕರೀತಾರೆ ಅದಕ್ಕೆ. ಸುಮ್ಮನೆ ಕೂತ್ಕೊಳ್ಳೋದಷ್ಟು, ಧ್ಯಾನವೂ ಕೂಡ ಅಲ್ಲ. ಧ್ಯಾನ ಅಂದರೆ ಏನಾದರೂ ಮಾಡಬೇಕಲ್ಲ ಅಲ್ಲಿ, ಅದು ಕೂಡ ಇಲ್ಲ. ಸುಮ್ಮನೆ ಕೂತ್ಕೊಳ್ಳೋದು ಒಂದು 20 ನಿಮಿಷ, ಅದ್ರ ಫಲ ನೋಡಿ ಅಂತ. ನಿಮಗೆ ಬರೋ ಶಕ್ತಿ ಅಂಥದ್ದು, ನಿಮ್ಮಲ್ಲಾಗುವಂಥ ಪರಿವರ್ತನೆ ಅಂಥದ್ದು ಅಂತ. ಸುಮ್ಮನೆ ಕೂತ್ಕೊಳ್ಳೋದೇ ಕಷ್ಟ, ಕೆಲಸ ಮಾಡೋದು ಸುಲಭ. 20 ನಿಮಿಷ ನೀವು ಸುಮ್ಮನೆ ಕೂತ್ರಿ ಅಂತಾದರೆ ನೀವು ಇಲ್ಲೇ ಕೂರಿಸ್ಕೊಡ್ತೀವಿ ನಿಮ್ಮನ್ನು ಅಂತ. ಅಂದರೆ ಅಷ್ಟು ಯೋಗ್ಯತೆ ಬರ್ತದೆ ಅಂತ. 20 ನಿಮಿಷ ಸುಮ್ಮನೆ ಕೂರ್ಬೇಕಾದ್ರೆ ಏನೂ ಸ್ಪಂದ ಇಲ್ಲದೆ, ಚಲನೆ ಇಲ್ಲದೆ ಸುಮ್ಮನೆ ಕೂತ್ಕೊಳ್ಬೇಕಾದ್ರೆ, ಅಲುಗಾಡದೆ ನಿಶ್ಚಲವಾಗಿ ಕೂತ್ಕೋಬೇಕಾದ್ರೆ ಅವನು ದಾರಿ ಹಿಡಿದ ಅಂತಲೇ ಅರ್ಥ ಅದಕ್ಕೆ ಅಂತ. ಅವನಿಗೆ ಧ್ಯಾನ ಫಲಿಸ್ತಾ ಇದೆ ಅಂತಲೇ ಅರ್ಥ ಅದಕ್ಕೆ ಅಂತ. ಹಾಗಾಗಿ ಇದನ್ನು ಪ್ರಾರಂಭ ಮಾಡಿ ಅನ್ನೋ ಕರೆಯನ್ನು ಈ ದಿನದಂದು, ಮೊದಲ ದಿನದಂದು ನಾವು ಕೊಡಲಿಕ್ಕೆ ಬಯಸುವಂಥದ್ದು. ಹಾಗಾಗಿ ಚಾತುರ್ಮಾಸ್ಯ ಅದು ಅಂತರ್ಮುಖತೆಗಿರುವ ಕಾಲ. ಚಾತುರ್ಮಾಸ್ಯ ಮಠಕ್ಕೆ ಬಂದು
ವ್ಯವಹಾರಗಳನ್ನು ಕುದುರಿಸ್ಕೊಳ್ಳಿಕ್ಕಿರುವಂಥ ಕಾಲ ಅಲ್ಲ. ನಾನು ನಿಮ್ಗೆ ಇನ್ನೊಂದು ಸರ್ತಿ ನೆನಪು ಮಾಡುವಂಥದ್ದು, ಇಲ್ಲಿ ಒಂದೇ ಕಡೆ ಸಿಗ್ತಾರೆ ಗುರುಗಳು ಚಾತುರ್ಮಾಸ್ಯದಲ್ಲಿ, ಇದಿಷ್ಟು ಈಗ ಬಗೆಹರಿಸ್ಬಿಡುವ ಅನ್ನೋದಕ್ಕೆ ಚಾತುರ್ಮಾಸ್ಯ ಕಾಲ ಅಲ್ಲ. ನೀವು ಇಲ್ಲಿ ಬಂದು ಅನುಷ್ಠಾನ ಮಾಡಿ, ಮಠಕ್ಕೆ ಬಂದು ನೀವು ಕೂಡ ಅನುಷ್ಠಾನ ಮಾಡಿ, ಸಾಧ್ಯವೋ ನೋಡಿ. ಅದು ತುಂಬ ಸಂತೋಷ ಸಮಾಧಾನ ಆಗ್ಬೋದು. ನಿಮ್ಮ ಸಮಸ್ಯೆ ತಾನೇ ಪರಿಹಾರ ಆಗ್ಬೋದು, ಏನು ಮಾಡ್ದೇ ಪರಿಹಾರ ಆಗ್ಬೋದು. ಹಾಗಾಗಿ ಅದನ್ನು ಪ್ರಾರಂಭ ಮಾಡಿ ಅನ್ನುವ ಕರೆಯೇ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ. ಇನ್ನು ಈ ಬಾರಿ ಚಾತುರ್ಮಾಸ್ಯ ಸ್ವಭಾಷಾ ಚಾತುರ್ಮಾಸ್ಯ ಅಲ್ವಾ? ಎಷ್ಟೋ ಮುಖಗಳಲ್ಲಿ ನಗು ಅರಳ್ತಾ ಇದೆ, ನಾವು ಅದನ್ನು ಹೇಳ್ತಿರೋ ಹಾಗೇನೆ. ಇನ್ನೆಷ್ಟೋ ಹುಬ್ಬುಗಳಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಮಾಡ್ತಾ ಇದೆ ಅಂತ, ಹೇಗಪ್ಪ ಅಂತ. ನಮ್ಮಲ್ಲಿ ಕೆಲವರು ಹೇಳಿದವರಿದ್ದಾರೆ, 2 ತಿಂಗಳು ಇದರು ಏಕಾಂತ ಸೇರಿಬಿಡ್ತೇನೆ ಅಂತ ಹೇಳಿದವರಿದ್ದಾರೆ. ಮೌನ ಮಾಡ್ತಾನೆ 2 ತಿಂಗಳು ಅಂತ ಹೇಳಿದವರಿದ್ದಾರೆ. ಇವತ್ತು ಹೇಳಿದವರಿದ್ದಾರೆ ನಮ್ಮ ಹತ್ತಿರದವರೇನೆ, 2 ತಿಂಗಳು ಮೌನ ಮಾಡೋದೇ ಒಳ್ಳೆಯದು, 2 ತಿಂಗಳು ಊರು ಬಿಟ್ಟು ಹೋಗ್ಬಿಡೋದೇ ಒಳ್ಳೆಯದು ಅಂತ. ಯಾಕೆ ಅಂದ್ರೆ ಸ್ವಭಾಷಾ ಚಾತುರ್ಮಾಸ್ಯ. ನೀವು ಸ್ವಭಾಷೆಯಲ್ಲಿ ಮಾತಾಡಬೇಕು ಅನ್ನೋದು ಎಂತಹ ಕಷ್ಟ ಕೊಡ್ತಾ ಇದೆ ಅಂದರೆ ನೋಡಿ, ನಾವು ಎಲ್ಲಿಗೆ ಬಂದು ನಿಂತಿದ್ದೇವೆ ಅಂತ ಇದ್ರೆ ಅರ್ಥ ಆಗಬೇಕು ನಮಗೆ ಅಂತ. ಈಗ ಮೀನಿಗೆ ನೀನು ನೀರಿನಲ್ಲಿ ಈಜು ಅಂತಂದ್ರೆ ಕಷ್ಟ ಆಗ್ಬೇಕಾ? ಆದರೆ ನಮ್ಗೆ ಯಾಕೆ ನಮ್ಮ ಮಾತೃಭಾಷೆಯಲ್ಲಿ ಮಾತಾಡೋದ್ರೆ ಕಷ್ಟ ಆಗೋದು? ನಾವು ಏನಾಗಿದ್ದೀವಿ ಹಾಗಾದ್ರೆ? ನಾವು ನಾವಾಗಿ ಉಳಿದಿಲ್ವಾಗಾದ್ರೆ? ನಮ್ಮ ಕಥೆ ಏನು ಅಂತ ನಮ್ಮ ಹತ್ತಿರದವರೇ ಅವರು ಭಾವನೆಯಿಂದ ಹೇಳೋದು, ಇವತ್ತಿಂದ ಮಾತೇ ಇಲ್ಲ ಅಂತ. ಇನ್ನು ನಮ್ಮಲ್ಲಿ ಹೇಳಿದವರಿದ್ದಾರೆ, ಅದು ಒಂದು 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 ಪ್ರೀತಿ ನಿಯಮ ಅಂತ ಅನ್ಕೊಳ್ಳಿ ನೀವು. 1 ಆಂಗ್ಲ ಶಬ್ದ ಪ್ರಯೋಗ ಮಾಡಿದರೆ 1 ರೂಪಾಯಿ ಕಾಣಿಕೆ ಸಮರ್ಪಣೆ ಮಾಡುವಂಥದ್ದು ಅಂತ ಸರಸ್ವತಿಗೆ ಅಂತ ಒಂದು ನಿಯಮ ನಮ್ಮೊಳಗೆ ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದು ಒಪ್ಪಂದ ಚಿಕ್ಕದು ಅಂತ ಅನ್ಕೊಳ್ಳಿ ನೀವು. ಅದ್ರ ಪ್ರಸ್ತಾಪ ಬಂದಾಗ ನಮ್ಮಲ್ಲಿ ಹೇಳಿದವರಿದ್ದಾರೆ, ನಾನು ನನ್ನ ಆಸ್ತಿ ಮನೆ ಮಾರಬೇಕಾದಿತ್ತು ಅಂತ. ನನ್ನ ಪರಿಸ್ಥಿತಿ ಎಷ್ಟು ಗಂಭೀರ ಅನ್ನೋದಕ್ಕೆ ಹೇಳೋದು ನಾವು ಅಂತ. ಆಸ್ತಿ ಮನೆ ಮಾರಬೇಕಾದಿತ್ತು ಅಂತ ಹೇಳಿದವರು ಇದ್ದಾರೆ, ಇಲ್ಲೇ ಇದ್ದಾರೆ ಹೇಳಿದವ್ರು, ನಮ್ಮ ಮಧ್ಯದಲ್ಲೇ ಇದ್ದಾರೆ, ತುಂಬ ದೂರ ಹುಡುಕ್ಬೇಕಾಗಿಲ್ಲ ಅವ್ರನ್ನೇನು ಅಂತ. ಆ ಮಾತುಗಳು ಯಾವುದಕ್ಕೆ ಸಾಕ್ಷಿ ಅಂದರೆ ನಾವು ಎಷ್ಟು ದೂರ ಜಾರಿದ್ದೇವೆ ಅಂತ, ದಾರಿ ತಪ್ಪಿ ಬಂದ ದೂರ ಎಷ್ಟು ಅಂತ. ಹಾಗಾಗಿ ಕಾಡಲ್ಲಿ ದಾರಿ ತಪ್ಪಿದ್ರೆ ತಪ್ಪಿದ ದಾರಿಯಲ್ಲಿ ಮುಂದೆ ಹೋಗೋದಕ್ಕೆ ಏನೂ ಕಷ್ಟ ಇಲ್ಲ. ಆದರೆ ಮನೆಗೆ ಬಂದು ಸೇರಬೇಕು ಅಂದರೆ ಸರಿಯಾದ ದಾರಿ ಬೇಕಲ್ಲ, ಆಗ ಕಷ್ಟ ಬಂತು ಅಂತ. ನಿಮಗೆ ಅನ್ಸೋದಿಲ್ವಾ ಅಂತ ನಮ್ಮ ಪರಿಸ್ಥಿತಿ ಶೋಚನೀಯ ಅಂತ? ನಾಚಿಕೆ ಆಗೋದಿಲ್ವಾ ಅಂತ? ನಮಗೆ ನಮ್ಮ ಭಾಷೆ ಮಾತಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನೋದು, ನಮ್ಮದೇ ಭಾಷೆಯಲ್ಲಿ ನಮಗೆ ಮಾತಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನೋದು ನಾಚಿಕೆ ಆಗೋದಿಲ್ವಾ ಅಂತ? ಅಂದರೆ ನಾಚಿಕೆ ಆಗಬೇಕು ಅಂತ. ನಮಗೆ ಕನ್ನಡ ಮಾತಾಡೋಕ್ಕೆ ಬರ್ತಾ ಇಲ್ಲ, ಮನೆ ಮಾತನಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ನಾಚಿಕೆ ಆಗಬೇಕು ನಮಗೆ ಅಂತ. ನಾವು ತಾಯಿಗೆ ತಕ್ಕ ಮಕ್ಕಳಾಗಲಿಲ್ಲ ಅಂತ ಅದರ ಅರ್ಥ ಅಂತ. ನಾವು ಈ ಭಾರತ ದೇಶಕ್ಕೆ ಸಲ್ಲಲಿಲ್ಲ ಅಂತ ಅರ್ಥ ಅದಕ್ಕೆ ಅಂತ. ಈ ಪುಣ್ಯದ ಮಣ್ಣಿನಲ್ಲಿ ಹುಟ್ಟಿ ವ್ಯರ್ಥ ಆಯ್ತು ಅಂತ, ವಿಳಾಸ ತಪ್ಪಿಯಲ್ಲಿ ಹಾಗಾಯ್ತು ನಾವು ಭಾರತಕ್ಕೆ ಅಂತ. ಹೌದು ಅಲ್ವಾ ಹೇಳಿ? ದೇವತೆಗಳು ಕೂಡ ಆಸೆ ಪಡ್ತಾರಂತೆ ಈ ಭಾರತದಲ್ಲಿ ಹುಟ್ಟಿ ಬರಬೇಕು ಅಂತ, ಭಾರತದ ಪುಣ್ಯದ ಮಣ್ಣಿನಲ್ಲಿ ಅಂತ. ನಮಗಿಂತ ಅವಕಾಶ ಸಿಕ್ಕಿದೆ, ಆದರೆ ನಾವು ಆ ಭಾರತೀಯತೆಯನ್ನೇ ಕಳ್ಕೊಂಡು ಭಾರತತ್ವವನ್ನೇ ತ್ಯಾಗ ಮಾಡಿ ಏನು ಸಾಧನೆ ಮಾಡ್ತೇವೆ ಜೀವನದಲ್ಲಿ? ಏನು ಸಾಧನೆ ಮಾಡ್ತೇವೆ? ನಮ್ಮ ದೇಶ ಹೊರಟಿರುವ ದಾರಿ ಕೂಡ ಯೋಚನೆ ಮಾಡುವಂಥದ್ದು. ವಿಕಾಸವಾದ ಅಂತ ಆಗ್ತಾ ಎಲ್ಲವೂ ಪೇಟೆ, ನಗರೀಕರಣ ಅಂತ, ಹಳ್ಳಿಗಳು ಪೇಟೆ ಆಗುವಂಥದ್ದು, ಜೊತೆಗೆ ಹಳ್ಳಿಗಳ ಸಂಸ್ಕೃತಿ ಸರ್ವನಾಶ ಆಗುವಂಥದ್ದು. ಪೇಟೆ ಅಂದ್ರೇನು? ಪೇಟೆ ಅಂದರೆ ಪಶ್ಚಿಮ ಅಂತಲೇ ಅರ್ಥ ಅದಕ್ಕೆ. ಪೇಟೆ ಅಂದರೆ ಅದಕ್ಕೆ ಯುರೋಪ್ ಅಂತಲೇ ಅರ್ಥ, ಅದಕ್ಕೆ ಅಮೇರಿಕ ಅಂತಲೇ ಅರ್ಥ. ಅದಲ್ಲಿ ಬಂದಿದೆ, ಅದರ ಆವಾಹನೆ ಆಗಿದೆ. ಅಲ್ಲಿ ಪೇಟೆಗಳಲ್ಲಿ ಮುಖ್ಯ ಲಕ್ಷಣ ಏನು ಅಂದರೆ ಅಲ್ಲಿ ಅಮೇರಿಕದ, ಇಂಗ್ಲೆಂಡಿನ ಆವಾಹನೆ ಆಗಿದೆ. ಅಲ್ಲಿ ಆ ಸಂಸ್ಕೃತಿ ಅಥವಾ ವಿಕೃತಿ ಅದರ ಆವಾಹನೆ ಆಗಿದೆ ಅಲ್ಲಿ. ಅದು ಕ್ಯಾನ್ಸರ್ ಹಬ್ಬಿದಂತೆ ಹಬ್ಬುತ್ತಾ ಇದೆ, ಅರ್ಬುದ ರೋಗ ಹಬ್ಬಿದಂತೆ ಹಬ್ಬುತ್ತಾ ಇದೆ ಅಂತ ದೇಶದಾದ್ಯಂತ ಅಂತ. ಇಂಥ ಒಂದು ವಿಕಟ ಪರಿಸ್ಥಿತಿ ನಾವಿರ್ತಕ್ಕಂಥದ್ದು. ಹಾಗಾಗಿ ಯಾರಾದರೂ ಒಬ್ಬರು ಶಂಖನಾದ ಮಾಡಬೇಕು ಅಂತ, ಇಲ್ಲೋ ಒಂದು ಕಡೆಯಿಂದ ಪ್ರಾರಂಭ ಆಗಬೇಕಿದು. ಆದರೆ ಆ ಸಿದ್ಧಾಂತ ಬೇಡ, ಶಿವಾಜಿ ಹುಟ್ಟಲೇಬೇಕು ಅದರ ಪಕ್ಕದ ಮನೆಯಲ್ಲಿ. ದೇಶಕ್ಕೆ ಶಿವಾಜಿ ಅಗತ್ಯ ಇದೆ,
ಶಿವಾಜಿ ಖಂಡಿತ ಹುಟ್ಟಲೇಬೇಕು. ಆದರೆ ನಮ್ಮ ಮನೇಲಲ್ಲ. ಯಾಕೆಂದರೆ ಶಿವಾಜಿ ಹುಟ್ಟಿದ ಮನೆ ಕಷ್ಟಪಡಬೇಕಾದಿತ್ತು. ಹಾಗೆ ಪಕ್ಕದ ಮನೆ ಶಿವಾಜಿ ಹುಟ್ಟಿ ಅವ್ರು ಕಷ್ಟಪಟ್ಟು ಶಿವಾಜಿ ಸಂಪೂರ್ಣ ಲಾಭ ನಮಗೆ ಸಿಗಬೇಕು. ಇದ್ಯಾವ ನ್ಯಾಯ? ನಾವೇ ಪ್ರಾರಂಭ ಮಾಡಬೇಕು. ಹಾಗಾಗಿ ಸ್ವಭಾಷಾ ಚಾತುರ್ಮಾಸ್ಯ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಇದನ್ನು ಆರಂಭ ಮಾಡಿದ್ವು. ನಮಗೆ ನಮ್ಮ ಬಗ್ಗೆ ಪ್ರಶ್ನೆ ಹುಟ್ಟಿ ಇದು ಪ್ರಾರಂಭ ಆಗಿರುವಂಥದ್ದು. ಮಾತಾಡ್ತಾ ಮಾತಾಡ್ತಾ ನಮ್ಮ ಮಾತಿನಲ್ಲಿಯೇ ಆಂಗ್ಲ ಪದಗಳು ಬಳಕೆ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ ಬಳಕೆ ಅಂತ ನಮ್ಗೆ ಅನಿಸಿದಾಗ ಪ್ರಾಮಾಣಿಕವಾಗಿ ಹೇಳ್ಕೊಳ್ಳೋಂಥದ್ದು ನಾವು ನಿಮ್ಮ ಮುಂದೆ ಇದ್ದು. ಒಂದು ವೇಳೆ ಗುರುಪೀಠದ ಸ್ಥಿತಿಯ ಇದಾದ್ರೆ ಉಳಿದವ್ರ ಕಥೆ ಏನು ಅಂತ ಅನಿಸಿದಾಗ ನಾವು ಇದನ್ನು ಬಿಡೋಕ್ಕೆ ಪ್ರಾರಂಭ ಮಾಡಿ ಕೆಲವಾರು ತಿಂಗಳು ಪ್ರಯತ್ನಪಟ್ಟು ಆಗಬಹುದು ಇದು ಅಂತ ಅನಿಸಿದಾಗ ಅದನ್ನು ಶಿಷ್ಯರಿಗೆ ಹೇಳೋದಕ್ಕೆ, ಭಕ್ತರಿಗೆ ಹೇಳೋದಕ್ಕೆ ಮಾಧ್ಯಮವಾಗಿ ಈ ಚಾತುರ್ಮಾಸ್ಯವನ್ನು ಬಳಸಿರುವಂಥದ್ದು. ಹಾಗಾಗಿ ನೀವು ಹೆಚ್ಚು ಹೆಚ್ಚು ಮಾತೃಭಾಷೆಯಲ್ಲಿ ಮಾತನಾಡಿ. ಎಲ್ಲಿ ಅನಿವಾರ್ಯವೋ ಅಲ್ಲಿ ಬೇರೆ ಭಾಷೆಯಲ್ಲಿ ಮಾತಾಡಿ. ಇನ್ನೊಂದು ಭಾಷೆ, ಇನ್ನೊಬ್ಬರು ಪರಕೀಯ ಭಾಷೆಯನ್ನು ಮಾತಾಡಬೇಕಾದ್ರೆ ಪ್ರಮೇಯ ಬರಬೇಕು ನಮಗೆ. ಅಂಥ ಪರಿಸ್ಥಿತಿ ಬಂದಾಗ ನಾವು ಪರಕೀಯ ಭಾಷೆ ಮಾತಾಡ್ತೇವೆ. ಶೋಕಿಗಾಗಿ ಅಲ್ಲ, ಮೇಲ್ಮೆ. ಈಗ ಕನ್ನಡ ಮಾತಾಡ್ತಾ ಮಧ್ಯೆ ಒಂದು 10 ಆಂಗ್ಲ ಪದ ಬಗಾಯಿಸಿದರೆ ಏನೋ ಒಂದು 2 ಕೋಡ್ ಮೂಡಿದಾಗ ಅವನಿಗೆ ಅಂತ, 2 ವಾಕ್ಯ ಮಧ್ಯೆ ಇಂಗ್ಲೀಷಲ್ಲಿ ಮಾತಾಡಿದರೆ ಏನೋ ಒಂದು ದೊಡ್ಡ ಜನ ಅವನಷ್ಟಕ್ಕೆ ಒಂದು ಕಿರೀಟ ಬಂದಾಗ ಒಂಥರ ಮೇಲೆ ಅಂತ. ಅಂದರೆ ನಿಮಗೆ ನಿಮ್ಮ ಭಾಷೆ ಬಗ್ಗೆ ಏನು ಭಾವನೆ ಇದೆ? ತುಚ್ಛ ಅಂತಲ್ವ ಭಾವನೆ ಇರೋದು, ಕೀಳರಿಮೆ ಇದೆ ನಿಮಗೆ ಅಂತ. ನಿಮ್ಮ ಭಾಷೆ ಬಗ್ಗೆ ನಿಮಗೆ ಗೌರವ ಇಲ್ಲ ಅಂತ, ಹೆಮ್ಮೆ ಇಲ್ಲ ನಿಮಗೆ ಅಂತ. ಅದೇ ಅರ್ಥ ಅದಕ್ಕೆ ಅಂತ. ಈ ಶೈಲಿ ನೀವು ಗಮನಿಸಿದಿರಿ ನೀವು ಅಂತ. ಏನೋ ಒಂದು ಮುಖಭಾವ ಬೇರೆ ಆಗ್ತದೆ ಅವರು ನೋಡ್ಬೇಕಾದ್ರೆ. ಮಧ್ಯದಲ್ಲಿ ಆಂಗ್ಲ ಶಬ್ದಗಳನ್ನು ಬಳಸುವಾಗ, ಆಂಗ್ಲ ವಾಕ್ಯಗಳನ್ನು ಬಳಸುವಾಗ ಒಂದು ಒಂದು ಮುಖಭಾವ ಬೇರೆ ಆಗ್ತದೆ. ಅದೇನು ನಾನು ಮಾತಾಡಿದೆ ಅದನ್ನ ಅಂತ ಅರ್ಥ ಅದಕ್ಕೆ ಬೇರೆ. ಏನು ಕಡ್ದೆ ನೀನು ಮಾತಾಡಿ, ಏನು ಸಾಧನೆ ಮಾಡಿದೆ? ನಿನ್ನ ತಾಯಿಯನ್ನೇ ಬಿಟ್ಟುಕೊಟ್ಟು ಅಂತ, ಸ್ವಂತಿಕೆಯನ್ನೇ ಬಿಟ್ಟುಕೊಟ್ಟು ಮಾಡಿದ ಸಾಧನೆ ಆದರೂ ಏನು ಅಂತ. ಹಾಗಾಗಿ ಪ್ರಮೇಯ ಬಂದಾಗ ಬೇರೆ ಭಾಷೆ ಮಾತಾಡುವಂಥ ಇಷ್ಟೇ ವ್ರತ, ಬೇರೆ ಏನೂ ಇಲ್ಲ. ಬೇರೆ ಭಾಷೆ ಮಾತಾಡಬೇಡಿ ಅಂತಲ್ಲ, ಪ್ರಮೇಯ ಬಂದಾಗ ಬೇರೆ ಭಾಷೆ ಮಾತಾಡಿ. ಪ್ರಮೇಯ ಬರಲಿಲ್ಲ ಅಂದರೆ ನಿಮ್ಮ ಭಾಷೆ ಮಾತಾಡಿ, ಸಹಜವಾಗಿ ನಿಮ್ಮ ಭಾಷೆ ಮಾತಾಡಿ. ಇದು ಒಂದನೇದು. ಎರಡನೇದು, ನಮ್ಮ ಭಾಷೆ ಮಾತನಾಡುವಾಗ ನಮ್ಮ ಭಾಷೆಯನ್ನೇ ಮಾತಾಡಬೇಕು. ಮಧ್ಯೆ ಆಂಗ್ಲ ಪದಗಳು ಬರಬಾರ್ದು, ನಿಧಾನಕ್ಕೆ ಉರ್ದು ಪದಗಳು ಬರಬಾರ್ದು. ಅದಕ್ಕೆ ಮುಂದಿನ ಹೆಜ್ಜೆ ಅದು, ಎರಡನೇ ಹೆಜ್ಜೆ ಅದು. ಒಂದನೇ ಹೆಜ್ಜೆಯಲ್ಲಿ ಆಂಗ್ಲ ಪದಗಳನ್ನು ನಾವು ಮೊದಲು ಹೊರಗಿಟ್ಟು ಮಾತಾಡೋದನ್ನು ಅಭ್ಯಾಸ ಮಾಡಬೇಕು. 10ರಲ್ಲಿ 8 ಪದಗಳು ಲಭ್ಯವೇ, ಕನ್ನಡದಲ್ಲಿ ಸಿಗ್ತವೆ ನಿಮಗೆ. ಹೊಸ ಅನ್ವೇಷಣೆಗಳಿಗೆ ಪದಗಳನ್ನು ನಾವು ಹುಡುಕಬೇಕಾದಿತ್ತು. ಅದಕ್ಕೆ ನಮ್ಮ ವಿಷ್ಣು ಭಟ್ರು, ವಿಶ್ವೇಶ್ವರ ತಂಡ ಇದೆ, ಒಂದು ವಿದ್ವಾಂಸರ ತಂಡ ಇದೆ, ನಮ್ಮ ಶಂಭು ಭಟ್ರು ಇದ್ದಾರೆ ಇಲ್ಲೇ, ಅವರೆಲ್ಲ ಕೆಲಸ ಮಾಡ್ತಾರೆ. ಅದಕ್ಕೆ ನಿಮಗೆ ಒದಗಿಸಿಕೊಡ್ತಾರೆ. ನಿಮಗೆ ಶಬ್ದ ಸಿಗದೇ ಇದ್ದರೆ, ಇದಕ್ಕೆ ಕನ್ನಡ ಶಬ್ದ ಬೇಕು ಇಲ್ಲ ಅಂತ ಆ ಸಂದರ್ಭ ಬಂದರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ, ಅಥವಾ ವಿಷ್ಣು ಭಟ್ರನ್ನು ಸಂಪರ್ಕ ಮಾಡಿ, ಇಲ್ಲಿ ವ್ಯವಸ್ಥೆಯನ್ನು ಸಂಪರ್ಕ ಮಾಡಿ. ಕನ್ನಡವನ್ನು ನಿಮಗೆ ಉಚಿತವಾಗಿ ಕೊಡಲಾಗ್ತದೆ. ನಿಮ್ಮ ಅಮ್ಮನ ಭಾಷೆಯ ಶಬ್ದಗಳನ್ನು ನಿಮಗೆ ಯಾವುದೇ ಅದಕ್ಕೆ ಬಾಡಿಗೆ ಇಲ್ಲ, ಅದಕ್ಕೆ ಅಥವಾ ಅದಕ್ಕೆ ಕ್ರಯ ಇಲ್ಲ, ಅಂದರೆ ನೀವು ಹಣ ಕೊಡಬೇಕಾಗಿಲ್ಲ ಅಂತ. ಎಲ್ಲಕ್ಕೂ ಹಣ ಕೊಡಬೇಕು, ಇವತ್ತು ಕಾಲ ಹಾಗೆ ಬಂದಿದೆ. ನಿಮ್ಮ ಭಾಷೆಯ ಶಬ್ದಗಳನ್ನು ನೀವು ಕಳ್ಕೊಂಡಿದ್ದನ್ನು ನಿಮಗೆ ಉಚಿತವಾಗಿ ಕೊಡಲಾಗುವುದು, ನಿಮ್ಮ ಕೋರಿಕೆ ಮೇರೆಗೆ ಅಂತ. ನೀವು ಅಹವಾಲು ಸಲ್ಲಿಸಬೇಕು. ನೀವು ಇದಕ್ಕೊಂದು ಶಬ್ದ ಗೊತ್ತಾಗಿರಲಿಲ್ಲ ಅಂತ ಕೇಳಬೇಕು ನೀವು ಅಂತ. ಹಾಗಂತ ನೀವು ಕೇಳಿದನೂ ಕೂಡ ನಾವಿಲ್ಲಿ ಕೆಲವು ಫಲಕಗಳನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ. ತನ್ಮೂಲಕ ನೀವು ತಿಳ್ಕೊಳ್ಬೋದು, ಆ ಶಬ್ದಗಳನ್ನು ನೀವು ಪಡ್ಕೊಳ್ಳೋಕೆ ಸಾಧ್ಯ ಇದೆ ಒಂದಷ್ಟು. ಇಷ್ಟಾಗಿ ನಿಮಗೆ ಯಾವ ಶಬ್ದ ಸಿಗಲಿಲ್ವ ನೀವು ಕೂಡಲೇ ಸಂಪರ್ಕ ಮಾಡಿದರೆ ಸಹಾಯ ಆಗ್ತದೆ ವ್ಯವಸ್ಥೆಗದು ಅಂತ. ಯಾಕೆಂದರೆ ಆ ಭಾಷೆಯನ್ನು ಶ್ರೀಮಂತ ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಅಂತ ಈ ಚಾತುರ್ಮಾಸ್ಯದ ಅಂಗವಾಗಿ. ನೀವು ನಿಮ್ಮ ಒಂದು ಕೊಡುಗೆ ಕೊಟ್ಟಂತೆ ಆಯಿತು. ನಿಮಗೊಂದು ಇಂಥ ಶಬ್ದ ಗೊತ್ತಾಗ್ತಾ ಇಲ್ಲ ಅಂತ ಕೇಳಿದರೆ, ಸಮಾಜದಲ್ಲಿ ಈ ಶಬ್ದದ ಹಸಿವಿದೆ, ಇದು ಗೊತ್ತಾಗ್ತಾ ಇಲ್ಲ, ಇದ್ರ ಬಗ್ಗೆ ಮಾರ್ಗದರ್ಶನ ಬೇಕು ಅಂತ ಅರ್ಥ ಆದಾಗ ಅವರಿಗೆ ಕೆಲಸ ಮಾಡಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಹಾಗೆ ಮಾಡಿ ಎಂಬುದಾಗಿ ಹೇಳ್ತಾ, ನಮ್ಮ ದೇಶದ ಬಗ್ಗೆ ನಮಗೆ ಅಭಿಮಾನ ಬೇಕು, ನಮ್ಮ ಭಾಷೆ ಬಗ್ಗೆ ನಮಗೆ ಪ್ರೀತಿ ಬೇಕು, ನಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ನಮಗೆ ಆ ಭಾವ ಬೇಕು, ನಮಗೆ ಆದರದ ಭಾವ ಬೇಕು, ನಮಗೆ ಇದೆಲ್ಲ ಬೇಕು. ನಮ್ಮ ಲೇಚ್ಛಿತವೈ ನಾಪಭಾಷಿತವೈ ಶ್ರುತಿ ಇದು. ನಮ್ಮ ಲೇಚ್ಛಿತವೈ, ಲೇಚ್ಛ ಭಾಷೆ ಮಾತಾಡಬೇಡ ಅಂತ. ನಾಪಭಾಷಿತವೈ,
ನಿನ್ನದೇ ಭಾಷೆಯಲ್ಲಿ ಆದರೂ ಅಪಶಬ್ದಗಳನ್ನು ಮಾತಾಡಬೇಡ, ಅಪಭ್ರಂಶಗಳನ್ನು ಮಾತಾಡಬೇಡ ಎಂಬುದಾಗಿ ನಮ್ಮ ಪರಂಪರೆ ನಮಗೆ ವಿಧಿಸಿದೆ. ಅದನ್ನು ಪಾಲನೆ ಮಾಡೋದಕ್ಕೆ ಈ ಸಮಯದಲ್ಲಿ ನಾವು ಪ್ರಯತ್ನ ಮಾಡಲಿಕ್ಕೆ ಇರುವಂಥದ್ದು, ಮಾಡೋಣ ಆ ಪ್ರಯತ್ನ ಎಂಬುದಾಗಿ ಹೇಳೋದು. ಈ ಆವರಣದ ಒಳಗಂತೂ ನೀವು ತೀವ್ರವಾಗಿ ಪ್ರಯತ್ನ ಮಾಡಬೇಕು. ಮೊನ್ನೆ ಇಲ್ಲಿ ಪರಂಪರಾ ವರ್ಧಂತಿ ಇತ್ತು, ಪರಂಪರಾ ಗುರುಕುಲದ ವರ್ಧಂತಿ ಉತ್ಸವ ಇತ್ತು. ನಾವು ಪ್ರವೇಶ ಮಾಡಿದಾಗ ಮಕ್ಕಳು ಅವ್ರಿಗೆ ಹೇಗೋ ಸುದ್ದಿ ಮುಟ್ಟಿದೆ ಅಂತ ಅರ್ಥ ಅದಕ್ಕೆ ಅಂತ. ಅದು ಒಂದು ಏನೊಂದು ತೋರ್ಸಿಗೆ ಕೊಡೋಕ್ಕೆ ಏನೋ ಇತ್ತು ನಮಗೆ. ಅದರಲ್ಲಿ ಒಂದು ಲಕೋಟೆ, ಆ ಲಕೋಟಿನ ಶಬ್ದವನ್ನು ಮಕ್ಕಳು ಉಚ್ಚಾರಣೆ ಮಾಡುವಾಗ ಗೊತ್ತಾಗ್ತಾ ಇತ್ತು ಅಂತ. ಅವರು ಬೇರೆ ಆಂಗ್ಲ ಪದವನ್ನು ಬಿಟ್ಟು ಲಕೋಟೆಯ ಶಬ್ದವನ್ನು ಹುಡುಕಿ ಹೆಕ್ಕಿ ತಂದು ಹೇಳ್ತಾ ಇದ್ದಾರೆ ಅಂತ ನನ್ನ ಮಕ್ಕಳಿಗೆ ಮುಟ್ಟಿದೆ ಅದು ಆ ವಿಷಯ. ಪ್ರವೇಶ ಮಾಡುವಾಗಲೇ ಅವರು ಕನ್ನಡ ಪ್ರಯೋಗದ ಪ್ರಯತ್ನದಲ್ಲಿ ಇದ್ರು ಅಂತ, ಆಂಗ್ಲ ಪದ ತ್ಯಾಗದ ಪ್ರಯತ್ನದಲ್ಲಿ ಇದ್ರು ಅಂತ. ಅದನ್ನು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ತೇವೆ. ಇಡೀ ನಮ್ಮ ಈ ಆವರಣದಲ್ಲಂತೂ ಪೂರ್ತಿ ಮಾತೃಭಾಷಾ ವಾತಾವರಣ, ದೇಶ ಭಾಷಾ ವಾತಾವರಣ, ಭಾರತದ ಭಾಷೆಗಳ ವಾತಾವರಣ ಇಲ್ಲಿ ಇರಬೇಕು. ನೀವು ತೀವ್ರವಾಗಿ ಪ್ರಯತ್ನ ಮಾಡಬೇಕು. ಅದಕ್ಕೆ ಪ್ರಮೇಯ ಬಂದಾಗ ಬೇರೆ ಭಾಷೆಗಳನ್ನು ಮಾತಾಡಬೇಕು, ಪ್ರಮೇಯ ಬಾರದಿದ್ದಾಗ ನಮ್ಮ ಭಾಷೆಯನ್ನು ಹೆಮ್ಮೆಯಿಂದ ಮಾತಾಡಬೇಕು, ಸಂತೋಷ ಮಾತಾಡಬೇಕು. ಹಳೆ ಶಬ್ದಗಳು, ಅಪ್ಪ ಅಮ್ಮಂದಿರ, ಅಜ್ಜ ಅಜ್ಜಿಯಂದಿರ ಶಬ್ದಗಳನ್ನು ಹುಡುಕಿ ತೆಗಿಬೇಕು. ಅಟ್ಟದ ಮೇಲಿದೆ ಅದು, ಅಲ್ಲಿಂದ ತರಬೇಕು ಆ ಶಬ್ದಗಳನ್ನು. ಆ ಶಬ್ದ ಪ್ರಯೋಗ ಮಾಡಬೇಕು ಭಾರಿ ಖುಷಿಯಿಂದ ಅಂತ. ಎಲ್ಲೋ ಪಿತೃಲೋಕದಲ್ಲೋ ದೇವಲೋಕದಲ್ಲೋ ಅಥವಾ ಮತ್ತೆಲ್ಲೋ ಇರುವಂಥ ನಿಮ್ಮ ಅಜ್ಜ ಅಜ್ಜಿಯಂದಿರಿಗೆ ಸಂತೋಷ ಆಗ್ತದೆ ಆಗ ಅಂತ. ಆ ಶಬ್ದ ನಿಮ್ಮ ಬಾಯಲ್ಲಿ ಬಂತು ಅಂದರೆ ಗತಿಸಿ ಹೋಗಿದ್ದರೂ ಕೂಡ ಅವರಿಗೆ ತುಂಬ ಸಂತೋಷ ಆಗ್ತದೆ, ಇದ್ದರಂತೂ ಕೇಳೋದೇ ಬೇಡ ಅಂತ. ಹಾಗಾಗಿ ಅಂಥ ಪ್ರಯತ್ನ ನಡೀಲಿ. ಈ ಅಪ್ಪ ಅಮ್ಮಂದಿರು, ನಮ್ಮ ಬಳಿ ಬರೋ ಅಪ್ಪ ಅಮ್ಮಂದಿರು ಕೆಲವರು ಅವ್ರು ನಮ್ಮಲ್ಲಿ ಕನ್ನಡ ಮಾತಾಡ್ತಾ ಇರ್ತಾರೆ, ಅಲ್ಲೇ ಅವ್ರ ಮಕ್ಕಳಿಗೇನೋ ಹೇಳಬೇಕಾದ್ರೆ ಆಂಗ್ಲ ಪ್ರಯೋಗ ಮಾಡ್ತಾ ಇರ್ತಾರೆ. ಮಾಡಬೇಡಿ ಅದನ್ನು, ಮಾತೃಭಾಷೆಯಲ್ಲಿ ಮಾತಾಡಿ. ಮಾತೃಭಾಷೆಯನ್ನು ಮರೆತವರು ಮಾತೆಯನ್ನು ಮರೆತವರು ಪಿತನನ್ನು ಮರೆತವರು. ಮುಂದಿನ ಹೆಜ್ಜೆ ನೀವೇ. ಮಾತೃಭಾಷೆ ಬರಲಿಲ್ಲ ಅಂದರೆ ಅವ್ರು ನಿಮ್ಮನ್ನು ಮರೆಯೋಕ್ಕೂ ದೂರ ಇಲ್ಲ. ಹಾಗಾಗಿ ದೇಶದ ಮೇಲೆ, ಭಾಷೆ ಮೇಲೆ ಪ್ರೀತಿ ಬೆಳೆಸಿ ಅವರಿಗೆ ಅಂತ. ನಿಮ್ಮ ಮೇಲೂ ಪ್ರೀತಿ ಉಳಿತದೆ ಅಂತ. ಆ ಪರಂಪರೆ ಭಾಗ ಅದು ಅಂತ, ಕರ್ತವ್ಯ ಅಂತ. ನಿಮ್ಮನ್ನೇ ಅವರು ಮರೆತು ಬಿಡಲಿ ಅಂತಿದ್ರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ಎಲ್ಲ ಉಳಿಬೇಕು ಅಂತಾದರೆ ಎಲ್ಲವೂ ಒಟ್ಟಿಗೆ ಉಳಿಬೇಕು. ದೇಶ, ಭಾಷೆ, ಪರಂಪರೆ, ಉಡುಗೆ ತೊಡುಗೆ, ಆಚಾರ ವಿಚಾರ ಎಲ್ಲವೂ ಕೂಡ ಒಟ್ಟಿಗೆ ಉಳಿಬೇಕಾಗ್ತದೆ ಅಂತ. ಹಾಗಾಗಿ ನಾಲಿಗೆಯನ್ನು ಶುದ್ಧ ಮಾಡ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಅದು ಪ್ರಾರಂಭ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ನೆನಪು ಮಾಡಿಕೊಳ್ತೇವೆ. ಇನ್ನು ಇಂದು ಅನೇಕ ಹೊಸ ಹೊಣೆಗಾರಿಕೆಗಳಿಗೆ ಆಶೀರ್ವಾದ ಮಂತ್ರಾಕ್ಷತೆಗಳನ್ನು ಕೊಟ್ಟಿದ್ದೇವೆ. ಅದರಲ್ಲೊಂದು ಮೂಲಮಠದ ಪುನರುತ್ಥಾನ ಸಮಿತಿಗೆ ಒಂದು ಮಂತ್ರಾಕ್ಷತೆಯನ್ನು ಇವತ್ತು ನಾವು ಪ್ರದಾನ ಮಾಡಿದ್ದೇವೆ. ಚಾತುರ್ಮಾಸ್ಯ, ವ್ಯಾಸಪೂಜೆ, ಗುರುಪೂರ್ಣಿಮೆ, ಗುರುಪಾಸನೆ ದಿನ ಇದು. ಈ ದಿನದಿಂದ ಅವರಿಗೊಂದು ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದೇವೆ. ಕಾರಣ ಏನಂದರೆ ಮೂಲಮಠದ ಪುನರುತ್ಥಾನ ಆಗಬೇಕು, ಗುರುಸ್ಥಾನ. ನಮ್ಮ ಅನೇಕ ಪೂರ್ವ ಗುರುಗಳು ತಮ್ಮ ಜೀವನವನ್ನೇ ಅಲ್ಲಿ ತಪಸ್ಸಾಗಿ ಸವೆಸಿದ್ದಾರೆ, ಜೀವನವನ್ನು ದೀಪವಾಗಿ ಕರ್ಪೂರವಾಗಿ ಉರಿಸಿದ್ದಾರೆ, ಅವರು ಗಂಧವಾಗಿ ಸವೆಸಿದ್ದಾರೆ. ಅವರಿಗೆ ಸಮಾಧಾನ ಆಗಬೇಕು ಅಂತ ಅವರನ್ನು ನಾವು ಮರೆತಿದ್ದೇವೆ, ಆ ಸ್ಥಾನವನ್ನು ಕೂಡ ಮರೆತಿದ್ದೇವೆ. ಅದಕ್ಕೆ ಗ್ರಹಣ ಬಂದ ಸಂದರ್ಭ ಇದೆ ಅಂತ. ಹಾಗಾಗಿ ಪುನರುತ್ಥಾನದ ಕಾಲ ಇದೀಗ ಸನ್ನಿಹಿತ ಆಗ್ತಾ ಇದೆ. ಅದಕ್ಕಾಗಿ ಸಮಿತಿಗೊಂದು ಆಶೀರ್ವಾದವನ್ನು, ಮಂತ್ರಾಕ್ಷತೆಯನ್ನು ಕೊಟ್ಟು ಶೀಘ್ರದಲ್ಲಿಯೇ ಮೂಲಮಠದ ಪುನರುತ್ಥಾನದ ಪ್ರಕ್ರಿಯೆಗಳು ಆರಂಭಾಗೋದಕ್ಕೆ ನೀವೆಲ್ಲ ಸಾಕ್ಷಿಯಾಗಲಿಕ್ಕಿದ್ದೀರಿ. ಆ ಕಾರ್ಯ ಆಗ್ತದೆ. ಇಲ್ಲೊಂದು ಪ್ರಶ್ನೆ ಸಮಾಜದಲ್ಲಿರುವಂಥದ್ದು, ಅಲ್ಲ ಕೆಲವಾರು ವರ್ಷ ಆಯಿತು ಮೂಲಮಠ ಅಂತ ಹೇಳ್ತಾ ಅನೇಕ ಸಭೆಗಳಾಗಿದೆ, ಸಮಾಲೋಚನೆಗಳಾಗಿದೆ. ಮತ್ತು ನಾವೆಲ್ಲ ವರ್ಷ ಅದಕ್ಕೆ ಕಾಣಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಅನುಶಾಸನವಾಗಿ ಇಂತಿಷ್ಟು ವರ್ಷಗಳ ಕಾಲ ಒಂದು ಆದಾಯದ ಒಂದು ಅಂಶವನ್ನು ಕಾಣಿಕೆಯಾಗಿ ಕೊಟ್ಟು ಆಗಿದೆ. ಈಗ ನೀವು ಹೊಸದಾಗಿ ಮೂಲಮಟ್ಟದ ಪುನರುತ್ಥಾನ ಶುರು ಮಾಡಿದರೆ ಹಾಗಾದರೆ ಇಷ್ಟು ವರ್ಷ ಆಗಿದ್ದು ಏನು ಮಾಡಲೇ ಇಲ್ವಾ? ಸಮಾಜದಲ್ಲಿ ಇರೋ ಪ್ರಶ್ನೆ ಇದು. ಹಾಗಾಗಿ ಅದನ್ನು ನಾವು ಎತ್ಕೊಂಡು ಹೇಳ್ತಾ ಇರುವಂಥದ್ದು. ನಮಗಿರೋ ಪ್ರಶ್ನೆ ಅನ್ನೋದಕ್ಕಿಂತ ಸಮಾಜದಲ್ಲಿರೋ ಪ್ರಶ್ನೆ ಇದು. ಏನು ಮೂಲಮಟ್ಟದ ಪುನರುತ್ಥಾನ ಮಾಡಲೇ ಇಲ್ವಾ ಇಲ್ಲಿವರೆಗೂ? ನಾವು ಕೊಟ್ಟು ದುಡ್ಡೆಲ್ಲ ಏನು ಮಾಡಿದ್ರಿ? ಹಂಗಾದರೆ ಎಲ್ಲೋ ಹೋಯ್ತು ಅದು ಅಂತ ಒಂದು ವೇಳೆ ಸಮಾಜ ಕೇಳೋದಾದರೆ ಅದಕ್ಕೆ ಹೇಳಬೇಕಾದ ಉತ್ತರ ಏನಂದರೆ, ಹೌದು, ಮೂರ್ತಿಯನ್ನು ಕೆತ್ತನೆ ಮಾಡಿ ಆಗಿದೆ, ಮೂಲಮಠವೆಂಬ ಮೂರ್ತಿಯನ್ನು ಕೆತ್ತನೆ ಮಾಡಿ ಆಗಿದೆ. ಇಂದಿರುವುದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಮಾತ್ರ ಅಂತ. ಹಾಗಂದ್ರೆ ಏನು ಅಂದರೆ ಮೂಲಮಠದ ಅಂಗೋಪಾಂಗಗಳು ಎಲ್ಲವೂ ಕೂಡ ಬಂದಿದ್ದಾವೆ. ಈಗ ಉದಾಹರಣೆಗೆ ಹೇಳೋದಾದರೆ, ಈ ನಮ್ಮ ಮೂಲ ಸ್ಥಾನ ಮಠ
ಸಾವಿರ ವರ್ಷಗಳ ಹಿಂದೆ ಸ್ಥಾಪನೆ ಆದ ಸ್ಥಳ ಈ ಗೋಕರ್ಣದ ಅಶೋಕೆ ಇದು. ಇಲ್ಲಿ ಇಲ್ಲಿ ಭೂಮಿ ಇರಲಿಲ್ಲ, ನಮಗೆ ಏನೂ ಜಾಗ ಇರಲಿಲ್ಲ ನಮ್ಮದಲ್ಲಿ ಅಂತ. ದುರ್ಯೋಧನನ ಯಕ್ಷಗಾನದ ದುರ್ಯೋಧನನ ಭಾಷೆಯಲ್ಲಿ ಹೇಳೋದಾದರೆ ಸೂಜು ಮನೆ ಊರುವಷ್ಟು ಸ್ಥಳವೂ ಕೂಡ ಇರಲಿಲ್ಲ ಇಲ್ಲಿ ಮಠದ್ದು. ಈ ಗೋಕರ್ಣದಲ್ಲಿ ಅಶೋಕೆಯಲ್ಲಿ ಮುಖ್ಯವಾಗಿ ಸೂಜು ಮನೆ ಊರುವಷ್ಟು ಕೂಡ ಸ್ಥಳ ಇರಲಿಲ್ಲ ಅಂತ. ಆದರೆ ಇವತ್ತು ಸುಮಾರು 47 ಎಕರೆಗಳ ಸ್ಥಳ ಇದೆ. ಮಠದ ಬೇರೆ ಬೇರೆ ವಿಶ್ವಸ್ತ ಸಂಸ್ಥೆಗಳು, ಧರ್ಮಚಕ್ರ ಇರ್ಬೋದು, ಮಹಾಮಂಡಲ ಇರ್ಬೋದು, ಅಥವಾ ರಾಮಚಂದ್ರಪುರ ಮಠ ಇರ್ಬೋದು, ಇವೆಲ್ಲದರ ಮೂಲಕವಾಗಿ ಎಲ್ಲದರ ಹೆಸರಿನಲ್ಲಿ ಸುಮಾರು 47 ಎಕರೆಗಳಷ್ಟು ಭೂಮಿಯನ್ನು ಕೆಲವು ಭಾಗ ದಾನವಾಗಿ, ನಮ್ಮ ಶರಣರು ಎಲ್ಲ ಇದ್ದಾರೆ ಇಲ್ಲಿ ದಾನವಾಗಿ ಬಂದಿರತಕ್ಕಂಥದ್ದು. ಉಳಿದ ಭಾಗಗಳು ನಾವು ಅದನ್ನು ಕ್ರಯಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಅಂಥದ್ದು ಸುಮಾರು 47 ಎಕರೆಯಷ್ಟು ಭೂಮಿ, ಅದರಲ್ಲಿ ಒಂದು 4 ಎಕರೆಯಷ್ಟು ರಸ್ತೆಗೆ ಹೋಗ್ತಕ್ಕಂಥದ್ದು ಅದಾಗಿದೆ ಅಂತ, ಆ ಕಾರ್ಯ ಆಗಿದೆ ಅಂತ. ಅದರ ಬೆಲೆ, ಆ ಭೂಮಿಯ ಬೆಲೆ ಸುಮಾರು 92.5 ಕೋಟಿಯಷ್ಟು ಮೌಲ್ಯದ ಭೂಮಿ ಅದು ಅಂತ ಇವತ್ತು ಅದು ಅಂತ. ಅಷ್ಟು ಭೂಮಿ ಇವತ್ತು ಮೂಲ ಮಠ ಮತ್ತು ಅದರ ಅಂಗೋಪಾಂಗಗಳಿಗೆ ಸಂದಿದೆ. ಮೊದಲನೇದಾಗ ಅದು ಅಂತ. ಕಟ್ಟಡಗಳು ಕೂಡ ಆಗಿದ್ದಾವೆ. ಕಟ್ಟಡಗಳಿಗಾಗಿ ಮಠ ತೊಡಗಿಸಿದ ಸಂಪತ್ತು ಸುಮಾರು 60 ಕೋಟಿ ರೂಪಾಯಿಗಳು. ಇಲ್ಲಿ ಈ ಪರಿಸರದಲ್ಲಿ ಈ ರೂಪಾಯಿ ಭಾಷೆಯಲ್ಲಿ ಯಾಕೆ ಹೇಳ್ತೇವೆ ಅಂದರೆ ಅದು ಗೃಹಸ್ಥಿಗೆ ಅರ್ಥ ಆಗ್ತಕ್ಕಂಥ ಭಾಷೆ ಅದು ಅಂತ. ಸುಮಾರು 60 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಕಟ್ಟಡಗಳು ಇಲ್ಲಿ ನಿರ್ಮಾಣಗೊಂಡಿದ್ದಾವೆ ಅಂತ ಈ ಪರಿಸರದಲ್ಲಿ. ಇವೆಲ್ಲವೂ ಮೂಲಮಠದ ಅಂಗೋಪಾಂಗಗಳೇ. ಉದಾಹರಣೆಗೆ ಮಲ್ಲಿಕಾರ್ಜುನ ಇದೆ, ಮೂಲ ಮಠದ ಮೂಲ ಅದು ಅಂತ. ನಮಗೆಲ್ಲ ಮಠ ಮೂಲ, ಮಠಕ್ಕೆ ಮೂಲ ಮಠ ಮೂಲ. ಮೂಲ ಮಠಕ್ಕೆ ಮೂಲ ಯಾವುದು ಅಂದರೆ ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನನ ಛತ್ರಛಾಯೆಯಲ್ಲೇ ಶಂಕರಾಚಾರ್ಯರು ಮಠದ ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ವಿದ್ಯಾನಂದರಿಗೆ ದೇವರುಗಳನ್ನು ಕೊಟ್ಟಿರುವಂಥದ್ದು, ಸನ್ಯಾಸ ದೀಕ್ಷೆ ಆಗಿರುವಂಥ ಸ್ಥಾನ ಕೂಡ ಅದೇ ಅಂತ. ಹಾಗಾಗಿ ಮೊಟ್ಟಮೊದಲು ಮಲ್ಲಿಕಾರ್ಜುನ ದೇವಸ್ಥಾನ, ಗಣಪತಿ ದೇವಸ್ಥಾನ ಅದರ ಜೀರ್ಣೋದ್ಧಾರ ಆಗಿದೆ ಇಲ್ಲಿ. ಅದಾಗಿ ಸೇವಾಸೌಧ ಆಗಿದೆ, ಅದು ಮಠವೇ ಅದು ಸೇವಾಸೌಧ ಅಂದರೆ. ಶಿಷ್ಯರು ಬಂದು ಗುರುದರ್ಶನ ಮಾಡ್ತಾರೆ, ರಾಮದೇವರ ಪೂಜೆ ಆಗ್ತದೆ ಇಲ್ಲಿ ಮೂಲ ಮಠದ ಪರಿಸರದಲ್ಲಿ. ಮಠ ಅಲ್ಲದೆ ಬೇರೆ ಇನ್ನೇನದ್ದು, ಮಠದ ಭಾಗವೇ ಅದು. ಈ ಗುರುದೃಷ್ಟಿ, ಈ ಸಭಾಂಗಣ, ಇಲ್ಲಿ ಈ ಮೂಲ ಮಠಕ್ಕೆ ಬಂದ ಶಿಷ್ಯರಿಗೆ ಸಭೆ ಸೇರೋ ಅವಕಾಶ ಇರುವುದೆಲ್ಲಿ? ಇಲ್ಲ ತಾನೆ. ಇದು ಕೂಡ ಅದರ ಭಾಗವೇ, ಅಂಗವೇ ಹೋದು ಅಂತ. ಸೇವಕ ಸೌಧ ಇದೆ ಹಿಂದಕ್ಕೆ, ಪರಿವಾರದ ವಸ್ತಿಗಿರ್ತಕ್ಕಂಥದ್ದು. ಮಠ ಅಂದರೆ ಗುರು ಬೇಕು, ಗುರು ಅಂದರೆ ಪರಿವಾರ ಬೇಕು, ಅದರ ಭಾಗವೇ ಆಗ್ತಕ್ಕಂಥದ್ದು ಅಂತ. ಗುರುಕುಲಗಳು, ಮಠ ಛಾತ್ರಾದಿ ನಿಲಯ ಅಂತ. ವಿದ್ಯಾರ್ಥಿಗಳು ಇಲ್ಲಿ ಅದಕ್ಕೆ ಮಠ ಅಂತ ಹೆಸರಲ್ಲ, ಅದಕ್ಕೆ ಛಾತ್ರರು ಇದ್ರೆ ಮಾತ್ರವೇ ಅದಕ್ಕೆ ಮಠ ಅಂತ ಹೆಸರು ಅಂತ. ಹಾಗಾಗಿ ಇಲ್ಲಿ ಗುರುಕುಲಗಳನ್ನು ತಂದಿರತಕ್ಕಂಥದ್ದು. ಮಠಕ್ಕೆ ಮಠತ್ವ ಬರುವಂಥದ್ದೇ ಗುರುಕುಲಗಳಿಂದಾಗಿ ಅಂತ. ಹಾಗಾಗಿ ಗುರುಕುಲಗಳು ದೊಡ್ಡ ರೀತಿಯಿಂದ, ಅದು ಸಾರ್ವಭೌಮ ಗುರುಕುಲ ಇರ್ಬೋದು, ರಾಜರಾಜೇಶ್ವರಿ ಗುರುಕುಲ ಇರ್ಬೋದು, ಶಿವಗುರುಕುಲ ಪರಂಪರಾ ಗುರುಕುಲಗಳು ಇರ್ಬೋದು, ಭಗವತ್ಪಾದ ಆರ್ಯ ಗುರುಕುಲಗಳು ಇರ್ಬೋದು, ಎಲ್ಲ ಗುರುಕುಲಗಳು ಇಲ್ಲಿ ಬಂದಿದ್ದಾವಲ್ಲ, ಇದು ಮಠದ ಒಂದು ಭಾಗವೇ ಹೊರತು ಬೇರೆ ಏನೂ ಅಲ್ಲ ಅಂತ. ಬೋಧಗ್ರಾಮ 1ನೇದು 2ನೇದು ಇದೆ. ಗೋವಿಶ್ವ, ಮಠಕ್ಕೆ ಗೋಶಾಲೆ ಬೇಡವಾ? ಮಠದ ಅಂಗ ಅದು ಕೂಡ ಅಂತ. ಹಾಗೆ ಸರೋವರಗಳು, ಬೇರೆ ಬೇರೆ ಕೆರೆಗಳು ಅಂಥದ್ದು ಬಂದಿದ್ದಾವೆ ಇಲ್ಲಿ. ಇಲ್ಲಿಯ ವಿದ್ಯಾರ್ಥಿ ಇರ್ಬೋದು, ಐಚ್ಛಿತದ ಪುಷ್ಕರಣಿ ಇರ್ಬೋದು, ಅಂಥದ್ದೆಲ್ಲ. ಭಾರತಿ ಭವನ ಅದು ಬಂದಿದೆ. ಹಾಗೆ ವಿದ್ಯಾನಂದ ಮಠ ಅಂದರೆ ಭೋಜನ ಶಾಲೆ ಬೇಕು, ಅಡುಗೆ ಮನೆ ಬೇಕು, ವಸತಿಗೆ ಸ್ಥಾನ ಬೇಕು ಬಂದ ಶಿಷ್ಯರಿಗೆ, ಆಗಿದೆ ಅದು ಅಂತ. ಶೋಧ ಕೇಂದ್ರ, ಅದು ಈ ಮಠಕ್ಕೆ ಒಂದು ಅಲಂಕಾರ, ಶೋಭೆ ಅದು ಅಂತ. ಶೋಧ ಕೇಂದ್ರ ಬಂದಿದೆ ಇಲ್ಲಿ. ಅಶ್ವಶಾಲೆ ಆಗಿದೆ, ಪದಲಯ ಅದು ಬಂದಿದೆ. ಯಾನಶಾಲೆ ಆಗಿದೆ. ಕುಟೀರಗಳು, ಅನೇಕ ಕುಟೀರಗಳಾಗಿದ್ದಾವೆ. ಇನ್ನೂ ಅನೇಕ ಆ ಕೆಳಗಿರ್ತಕ್ಕಂಥ ಮಾತೃಭೂಮಿಯ ಕಟ್ಟಡ ಕೂಡ ಇದ್ರ ಭಾಗವಾಗಿ ಬರತಕ್ಕಂಥದ್ದು ಅಂತ. ಹಾಗೆ ಒಟ್ಟಿನಲ್ಲಿ ರೂಪಾಯಿ ಲೆಕ್ಕದಲ್ಲೂ ಕೂಡ ಬಹುದೊಡ್ಡ ಮೌಲ್ಯದ್ದು. ಒಟ್ಟು ವ್ಯವಸ್ಥೆಯ ದೃಷ್ಟಿಯಿಂದ ಕೂಡ ತುಂಬ ದೊಡ್ಡ ವ್ಯವಸ್ಥೆ ಅಂತ. ಏನು ಬಾಕಿ ಇದೆ ಅಂದರೆ ಮೂಲ ಮಠ ಬಾಕಿ ಇದೆ ಅಂತ ಅಷ್ಟೇ. ಅದನ್ನೇ ಹೇಳಿದ್ದೆ. ಮತ್ತೆ ಎಲ್ಲ ಬಂದಿದೆ, ಎಲ್ಲವೂ ಬಂದಿದೆ. ಇನ್ನೇನು ಬಾಕಿ ಇರೋದು ಅಂದರೆ ಆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ಯಾವುದು ಅಂದರೆ ಮೂಲ ಮಠ, ಆ ಗರ್ಭಗೃಹ, ಚಂದ್ರಶಾಲೆ, ಆ ಮೂಲ ಮಠದ ಪರಿಸರದಲ್ಲಿ ಏನು ಬರಬೇಕು ಅದು ಬಂದರೆ ಇದೊಂದು ಹಂತ ಪೂರ್ತಿ ಆದ ಹಾಗೆ ಆಯಿತು. ಇದು ಒಂದು ಬೆಳೆಸೋದಕ್ಕೆ ಎಷ್ಟು ಅವಕಾಶ ಇದೆ ಅದು ಬೇರೆ ವಿಷಯ, ಎಷ್ಟು ಬೆಳೆಸ್ಬೋದು ಇದನ್ನು. ಆದರೆ ಮೂಲಭೂತವಾಗಿ ಬರಬೇಕಾದ್ದೆಲ್ಲ ಪೂರ್ಣವಾಗಿ ಬಂದಾಗಾಯಿತು, ಸಾಂಗೋಪಾಂಗವಾಗಿ ಅದು ಬಂದಾಗಾಯಿತು ಎಂಬುದನ್ನು ನಾವು
ಭಾವಿಸಬೇಕು ಅಂತ. ಹಾಗಾಗಿ ಇಷ್ಟು ವ್ಯಾಪಕವಾಗಿ ಕೆಲಸಗಳಾಗಿದೆ ಇಲ್ಲಿ ಅನ್ನೋದನ್ನು ಶಿಷ್ಯರಿಗೆ ತಲುಪಿಸ್ಬೇಕು ಅಂತ. ಮೂಲಮಠ ಆಗಿಲ್ಲ ಅಂದರೆ ಆಗಬೇಕಾದ್ದೆಲ್ಲ ಆಗಿದೆ, ಇದೊಂದು ಮಾತ್ರ ಬಾಕಿ ಇರತಕ್ಕಂಥದ್ದು ಕೊನೆಯದಾಗಿ. ಇದ್ಯಾಕೆ ತಡ ಆಯಿತು ಅಂದರೆ ಅದಕ್ಕೂ ಕೂಡ ಕಾರಣ ಇದೆ. ಇಲ್ಲಿ ಮೂಲಮಠಕ್ಕೆ ಅಂತಲೇ ಒಂದು ಕಡೆಗೆ ಇಲ್ಲೇ ವಿದ್ಯಾನಂತದ ಮುಂಭಾಗದಲ್ಲಿ ಒಂದು ಶಿಲಾನ್ಯಾಸ ಮಾಡಲಾಗಿತ್ತು, ಒಂದು ಪಂಚಾಂಗವನ್ನೇ ಕಟ್ಟಿಯಾಗಿತ್ತು. ಅದೊಂದು ಸ್ವಾರಸ್ಯದ ಕಥೆ ಇದೆ. ಅದಕ್ಕೆ ಮೂಲಮಠದ ಸ್ಥಳ ಬೇರೆ ಇದೆ, ಅದು ಇಲ್ಲಿ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಾಗಿತ್ತು. ಯಾಕೆಂದರೆ ಆ ಸ್ಥಳ ನಮಗೆ ಒದಗಿ ಬರಲೇ ಇಲ್ಲ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ಸ್ಥಳವನ್ನು ಪಡ್ಕೊಳ್ಳೋದಕ್ಕೆ ಆ ಸಮಯದಲ್ಲಿ ಸಾಧ್ಯ ಆಗಲಿಲ್ಲ. ಕೊನೆಗೆ ಇನ್ನೇನು ಮಾಡೋದು, ಇರೋ ಜಾಗದಲ್ಲಿ ಮಠ ಕಟ್ಟೋದು ಅನ್ನೋ ಕಾರಣ, ಮೂಲಮಠ ಕಟ್ಟೋದು ಅನ್ನೋ ಕಾರಣಕ್ಕೆ ವಿದ್ಯಾನಂತದ ಮುಂಭಾಗದಲ್ಲಿ ಒಂದು ಕಡೆಗೆ ಬೌದ್ಧ ಗ್ರಾಮದ ಕೆಳಗೆ ಮೂಲಮಠಕ್ಕೆ ಪಂಚಾಂಗವನ್ನು ಹಾಕಿ ಆಯಿತು. ಆದರೆ ಈ ವಿಘ್ನ ಸಂತೋಷಗಳು ಉಪಕಾರ ಮಾಡಿಬಿಟ್ರು ನಮಗೆ ಆ ಸಮಯದಲ್ಲಿ ಅಂತ. ಒಂದು ಸಣ್ಣ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಒಂದು ಮೊಕದ್ದಮೆಯನ್ನು ಅವರು ಹೂಡಿ ಆ ಸ್ಥಳ ಉಪಯೋಗಕ್ಕೆ ಬರ್ದಿರೋ ಹಾಗೆ ಮಾಡಿದರು. ಒಂದು ಸ್ವಲ್ಪ ಕಾಲ ಅಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಆಗದಿರೋ ಹಾಗಾಯಿತು. ಯಾಕೆಂದರೆ ಆ ಸ್ಥಳ ನ್ಯಾಯಾಲಯಕ್ಕೆ ಹೋಯ್ತು, ಒಂದು ವಿವಾದ ಆಯಿತು ಚಿಕ್ಕದಂತೂ ಅಲ್ಲಿ ಅಂತ. ಆ ವಿವಾದ ಮುಗಿಯ ಹೊತ್ತಿಗೆ ಮೂಲಮಠದ ಸ್ಥಳವೇ ಸಿಕ್ತು ನಮಗೆ. ಇದನ್ನು ಏನಂತ ಹೇಳಬೇಕು ನಮಗೆ ಅರ್ಥ ಆಗೋದಿಲ್ಲ ಅಂತ. ರಾಮದೇವರ ಲೀಲೆ ಅಂತ ಹೇಳಬೇಕು, ಅಥವಾ ವಿರೋಧಿಗಳಿಗೆ ಆ ಬುದ್ಧಿಯನ್ನು ದೇವರೇ ಕೊಟ್ಟು ಹಾಕು ನೀನು ಈ ದಾವೆಯನ್ನು, ಸ್ವಲ್ಪ ತಡ ಆಗಲಿ ಆದರೆ ಮುಂದೆ ತುಂಬ ಒಳ್ಳೇದಾಗ್ತದೆ ಅಂತ ದೇವರವರಿಗೆ ಬುದ್ಧಿ ಕೊಟ್ಟಿರಬೇಕು ಅಂತ. ಹಾಗಾಗಿ ನೀವು ಕೂಡ ಯಾರಾದರೂ ವಿರೋಧ ಮಾಡ್ತಾ ಇದ್ರೆ ಯಾರಿಗೆ ಗೊತ್ತು, ನಮ್ಮದೇ ದೇವರವ್ರಿಗೆ ಪ್ರೇರಣೆ ಕೊಡ್ತಾ ಇರ್ಬೋದು, ಅದರಿಂದ ಏನೋ ಒಳ್ಳೇದಾಗಿರ್ಬೋದು ಮುಂದಕ್ಕೆ, ಅವ್ರ ಕೈಯಿಂದ ಒಳ್ಳೇದು ಮಾಡಿಸ್ಬೇಕು. ಇದಂತೂ ಒಂದು ಧನ್ಯವಾದ ಅವರಿಗೆ ಹೇಳಲೇಬೇಕು. ಮೂಲಮಠದ ಸ್ಥಳ ನಮಗೆ ಬರಲಿಕ್ಕೆ ನಾಳೆ ಅಲ್ಲೇ ಮೂಲಮಠ ಆದರೆ ಇದರಲ್ಲಿ ಒಂದು ಧನ್ಯವಾದ ಆ ವಿಘ್ನ ಸಂತೋಷಗಳಿಗೆ. ಆ ಮಧ್ಯದಲ್ಲಿ ಯಾರು ತೊಂದರೆ ಅಂತ ಅಂದ್ಕೊಂಡು ತಂದೊಡ್ಡಿದ್ರೋ ಅವರಿಗೆ ಭಾಳ ಧನ್ಯವಾದಗಳನ್ನು ನಾವು ಹೇಳಲೇಬೇಕು ಅಂತ. ಕರ್ತವ್ಯ ಅದು ಅಂತ ಅನ್ಸಾಗಿದೆ ಅಂತ. ಹೀಗೆ 20 ವರ್ಷಗಳ ಪ್ರಯತ್ನದಲ್ಲಿ ಆ ಮೂಲಮಠದ ಸ್ಥಳ ನಮಗೆ ಬಂತು. ಆ ಪರಿಸರಕ್ಕೆ ಮಠದ ಹಿತ್ತಲು ಅಂತಲೇ ಹೆಸರು. ಅಲ್ಲಿ ಮೂಲಮಠದ ಪಂಚಾಂಗ ಈಗಲೂ ಕೂಡ ಉಳ್ಕೊಂಡಿದೆ, ಅವಶೇಷ ಇವತ್ತು ಕೂಡ ಈಗಲೂ ಕೂಡ ಉಳ್ಕೊಂಡಿದೆ ಅಲ್ಲಿ. ಅಂಥ ಅತ್ಯಂತ ಪ್ರಶಸ್ತ ವಾಸ್ತುಲಕ್ಷಣದ ಆ ಭೂಮಿ ದೇವರ ದಯದಿಂದ ನಮಗೆ ಪ್ರಾಪ್ತ ಆಯಿತು. ವಿಳಂಬ ಆಗಲಿಕ್ಕೆ ಕಾರಣ ಅದು ಅಂತ ನೀವು ಯಾರಿಗೆ ಆ ಪ್ರಶ್ನೆ ಕೇಳ್ಬೋದು. ಆಗಲಿ ಅದನ್ನೇ ಮೊದಲೇ ಕಟ್ಬೋದಾಗಿತ್ತಲ್ಲ, ಮೂಲಮಠವನ್ನೇ ಮೊದಲು ಕಟ್ಟಿ ಆಮೇಲೆ ಇದೆಲ್ಲ ಕಟ್ಬೋದಾಗಿತ್ತಲ್ಲ ಅಂದರೆ ಕಟ್ಟುವಂತೆ ಇರಲಿಲ್ಲ ಅಂತ. ಕಟ್ಟಲಿಕ್ಕೆ ಕಾನೂನು ತೊಡಕುಗಳಿದ್ವು ಮಧ್ಯದಲ್ಲಿ ಅಂತ. ಆ ಕಾನೂನು ತೊಡಕು ನಿವಾರಣೆ ಆಗೋ ಹೊತ್ತಿಗೆ ಇದೇ ಬಂತು, ಇನ್ನಲ್ಲಿ ಕಟ್ಟುವಂಥ ಪ್ರಮೇಯ ಇಲ್ಲ ಅಂತ. ಹಾಗಾಗಿ ಆ ಸ್ಥಳ ಪ್ರಾಪ್ತಾಗಿ ಅಲ್ಲಿ ಕಾರ್ಯ ಪ್ರಾರಂಭ ಆಗ್ತಾ ಇದೆ. ಈ ಮೂಲಮಠದ ಪುನರ್ನಿರ್ಮಾಣದಲ್ಲಿ ಎಲ್ಲರೂ ಆಬಾಲ ವೃದ್ಧರು, ಸಮಾಜದ ಮಠದ ಶಿಷ್ಯರು, ಭಕ್ತರು, ಅಭಿಮಾನಿಗಳು ಎಲ್ಲರೂ ಕೂಡ ಅದರಲ್ಲಿ ಸೇರಿಕೊಂಡು ಭಾಗವಹಿಸಿ ಆ ಕಾರ್ಯವನ್ನು ಪೂರ್ಣ ಮಾಡಿದರೆ ಸಹಸ್ರಮಾನದ ಧನ್ಯತೆ ಅದು ಅಂತ. ಅತ್ರ ತಿಷ್ಠ ಯಥೇಶ್ರೇಷ್ಠ ಶಂಕರಾಚಾರ್ಯರ ವಾಕ್ಯ ಅದು. ಇಲ್ಲಿ ಉಳ್ಕೊಳ್ಬೇಕು ಅಂತ ಅವ್ರು ಆಜ್ಞೆ ಮಾಡಿದ್ದು ಆ ಕಾಲದಲ್ಲಿ ಅಂತ. ಗೋಕರ್ಣೆ ಮುನಿ ಸೇವಿತೆ ಅಂತ. ಇಷ್ಟು ಪ್ರಯತ್ನ ನಮ್ಮದು ಯಾಕೆ ಅಂದರೆ ಆಚಾರ್ಯರ ಒಂದು ಪಂಕ್ತಿಯ ಸಲುವಾಗಿ ಅಂತ. ಅತ್ರ ತಿಷ್ಠ ಯಥೇಶ್ರೇಷ್ಠ ಗೋಕರ್ಣೆ ಮುನಿ ಸೇವಿತೆ, ಆ ವಾಕ್ಯ ಸತ್ಯ ಆಗಬೇಕು ಅಂತ, ಆ ವಾಕ್ಯ ನಡೆಸಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಪ್ರಯತ್ನ. ಇಲ್ಲಿದ್ರೆ ಇಲ್ಲಿ ಬಂದು ಯಾಕೆ ಇಷ್ಟೇ ಮಾಡಬೇಕು ಅಂದರೆ ಅದು ಗುರುವಾಕ್ಯ ಅಂತ, ಆದಿಗುರುವಿನ ವಾಕ್ಯ ಅದು ಅಂತ. ಆ ವಾಕ್ಯವನ್ನು ನಡೆಸ್ಕೊಡ್ಬೇಕು ನಮ್ಮನ್ನು ಕಾರಣಕ್ಕೆ ಅಂತ. ಆ ಧನ್ಯತೆ ನಮಗೆಲ್ಲ ಪ್ರಾಪ್ತ ಆಗ್ತದೆ. ಎಷ್ಟೋ ಶತಮಾನಗಳ ಬಳಿಕ ಆ ಕಾರ್ಯ ಆದಂತೆ ಆಗ್ತದೆ ಅನ್ನೋದನ್ನು ಈ ಸಮಯದಲ್ಲಿ ನಾವು ಉಲ್ಲೇಖ ಮಾಡ್ತೇವೆ. ಹಾಗಾಗಿ ಈ ಚಾತುರ್ಮಾಸದಲ್ಲಿ ಇವತ್ತು ಗುರುವಾರ, ಪ್ರತಿ ಗುರುವಾರ ತುಳಸಿ ಅರ್ಚನೆ ಇದೆ. ಕಲಶದಲ್ಲಿ ಮಹಾವಿಷ್ಣುವನ್ನು ಆವಾಹನೆ ಮಾಡಿ ಮಹಾವಿಷ್ಣು ಸ್ವರೂಪರಾದ ಗುರುಗಳನ್ನು, ನಮ್ಮೆಲ್ಲ ಪೂರ್ವಾಚಾರ್ಯರನ್ನು ಸ್ಮರಿಸಿ ಅವರ ಪ್ರೀತ್ಯರ್ಥವಾಗಿ ಅವ್ರಿಗೆ ಏನಾದರೂ ಬೇಸರ ಆಗಿದ್ದರೆ ಆಗಿರಲೇಬೇಕು. ಇಲ್ಲಿಂದ ಎದ್ದು ಹೋಗಬೇಕಾದ್ರೆ, ಈ ಸ್ಥಳವನ್ನು ಬಿಟ್ಟು ಎದ್ದು ಹೋಗಬೇಕಾದ್ರೆ ಆ ವಾಕ್ಯ ಇರುವಾಗ ಎಷ್ಟು ಬೇಸರ ಆಗಿರ್ಬೇಕು, ಅವ್ರಿಗೆ ಎಷ್ಟು ನೋವಾಗಿರ್ಬೇಕು, ಪ್ರಶ್ನೆ ಇಲ್ಲ ಅಂತ. ಅದಕ್ಕೆ ಯಾರ್ಯಾರೋ ಹೊಣೆ ಆಗಿರ್ತಾರೆ, ಅವ್ರಲ್ಲಿ ಯಾರು ನಮ್ಮ ಪೂರ್ವಜರು ಗೊತ್ತಿಲ್ಲ, ನಾವು ಎಲ್ಲಿಂದ ಯಾವ ಪರಂಪರೆಯಲ್ಲಿ ಬಂದವರು ಉಳಿದವರು ಶಿಷ್ಯರಿಗೆ ಹೇಳ್ತಾ ಇರ್ತಕ್ಕಂಥದ್ದು ಗೊತ್ತಿಲ್ಲ. ಹಾಗಾಗಿ ಆ ಎಲ್ಲ ಗುರುಗಳ ಪ್ರೀತ್ಯರ್ಥವಾಗಿ ಅವರ ಸಮಾಧಾನೋತ್ಸವವಾಗಿ 8 ಗುರುವಾರಗಳು, ಮುಂದೆ ಬರ್ತಕ್ಕಂಥ 8 ಗುರುವಾರಗಳಂದು ಶಿಷ್ಯರು ಲಕ್ಷ ತುಳಸಿ ಅರ್ಚನೆ, ವಿಷ್ಣು ಸಹಸ್ರನಾಮದ ಮೂಲಕವಾಗಿ ಅರ್ಚನೆಯನ್ನು ಈ ಸ್ಥಳದಲ್ಲಿ
ಮಾಡಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಟ್ಟಿರುವಂಥದ್ದು. ಒದಗಿ ಬನ್ನಿ, ಅದಕ್ಕೆ ತುಳಸಿ ತನ್ನಿ, ಹೆಣ್ಮಕ್ಕಳು ತುಳಸಿ ತನ್ನಿ, ಮತ್ತು ಪುರುಷರು ಅರ್ಚನೆಯಲ್ಲಿ ಭಾಗವಹಿಸಿ ಆ ಮೂಲಕ ಸಂಖ್ಯೆ ಮೀರಿ ಅದನ್ನು ಸಾಧನೆ ಮಾಡಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು. ಕೊನೆಯದಾಗಿ ಇಂದು ಮಹಾಮಂಡಲಕ್ಕೂ ನಾವು ಆಶೀರ್ವಾದವನ್ನು ಕೊಟ್ಟಿದ್ದೇವೆ. ನೂತನ ಮಹಾಮಂಡಲದ ನೇಮಕ ಆಗಿದೆ. ಹೊಸ ತಂಡ ಹೊಸ ಉತ್ಸಾಹದಲ್ಲಿ ಆಶೀರ್ವಾದವನ್ನು, ಅನುಜ್ಞೆಯನ್ನು ಇವತ್ತು ಸ್ವೀಕಾರ ಮಾಡಿದೆ. ಅವರಿಗೆ ನಾವು ಒಂದು ವಾಕ್ಯದ ಆದೇಶ ಕೊಟ್ಟವು. ನಾವು ಹೆಸರು ಅಂತಿಮ ಆಗ್ತಿದ್ದಾಗನೇ ಒಂದು ವಾಕ್ಯದ ಆದೇಶವನ್ನು ಕೊಟ್ಟವು. ನಿಮಗೆ ಸುಲಭ ಆಗಲಿನ ಕಾರಣಕ್ಕೆ ಸಭೆಯಲ್ಲಿ ಹೇಳ್ತಾ ಇರುವಂಥದ್ದು ಅಂತ. ಆ ಕೆಲಸ ದೊಡ್ಡ ಕೆಲಸ ಇದೆ ನೀವು ಮಾಡುವಂಥದ್ದು ಅಂತ. ಒಂದು ವಾಕ್ಯದ ಆದೇಶ ಏನಪ್ಪ ಅಂದರೆ, ಪೀಠದ ಪ್ರತಿಯೊಬ್ಬ ಶಿಷ್ಯನಿಗೆ ಸೇವಾವಕಾಶವನ್ನು ಕೊಡಬೇಕು ಅಂತ ಅಷ್ಟೇ. ರಾಮಚಂದ್ರಾಪುರ ಮಠದ ಶಿಷ್ಯ, ಭಕ್ತರು ಅಭಿಮಾನಿಗಳು ಕೂಡ ಆಗ್ಬೋದು, ಶಿಷ್ಯರೇ ಅದೇ ರೀತಿ ಇರ್ತಾರೆ ಅವರು ಕೂಡ. ಏನು ಕಡಿಮೆ ಇಲ್ಲ ಅನ್ನುವಂಥ ಭಕ್ತರು ಕೂಡ ಇದ್ದಾರೆ, ಅಭಿಮಾನಿಗಳು ಕೂಡ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಸೇವಾವಕಾಶ ಪಡ್ಕೊಳ್ಬೇಕು ಅಂತ. 90 ವರ್ಷ ಮೀರಿದ ವೃದ್ಧ ಇರ್ಬೋದು, ಏಳಲಾಗದೆ ಹಾಸಿಗೆಯಲ್ಲಿ ಮಲಗಿರ್ಬೋದು, ಅವನಿಗೆ ಅಲ್ಲಿಂದಲೇ ಮಾಡುವಂಥ ಸೇವೆಯನ್ನು ಕೊಡಿ ಅಂತ, ಅಲ್ಲಿಯೇ ಮಲಗಿಯೇ ಮಾಡುವಂಥ ಸೇವೆಯನ್ನು ಕೊಡಿ ಅವನಿಗೆ, ಇದೆ ಅಂಥದ್ದು ಅಂತ. ಆಸ್ಪತ್ರೆಯಲ್ಲಿರ್ಬೋದು, ಆರೋಗ್ಯ ಸರಿ ಇಲ್ಲದೆ, ಒಂದು ಕೈಯೋ ಕಾಲೋ ಇಲ್ಲದೆ ಇರ್ಬೋದು, ಮಾತು ಬರದೇ ಇರ್ಬೋದು, ಬಿಡಬೇಡಿ. ಸಮಾಜದ ಪ್ರತಿಯೊಬ್ಬ ಶಿಷ್ಯನನ್ನು ಹುಡುಕಿ 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 ಅವನು ಗುರು ಸೇವೆಯನ್ನು ಚಿಕ್ಕದನ್ನಾರು ಮಾಡಬೇಕು. ಅವನು ದೊಡ್ಡದಿಂದ ಚಿಕ್ಕದವರೆಗೆ ತುಂಬ ಕಾರ್ಯಗಳಿದೆ. ಇದೇ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಪರಿಸರದಲ್ಲಿ ಸಾವಿರಾರು ಕಾರ್ಯಗಳನ್ನು ಪಟ್ಟಿ ಮಾಡ್ಬೋದು, ಮಾಡಲಿಕ್ಕಿರುವಂಥದ್ದು ದೊಡ್ಡದು ಚಿಕ್ಕದು ಮಾಡ್ತಾ ಇದ್ದೇವೆ. ಕೂತ್ಕೊಂಡು ಪಟ್ಟಿ ಮಾಡೋ ಕೆಲಸ ನಡೀತಾ ಇದೆ. ಹಾಗಾಗಿ ಅವರವರ ಅರ್ಹತೆಗೆ ಸಲ್ಲುವಂಥದ್ದು, ಅವರವರ ಕೈಯಿಂದ ಆಗುವಂಥದ್ದನ್ನು ಪ್ರತಿಯೊಬ್ಬನೂ ಮಾಡಬೇಕು. ಪ್ರತಿಯೊಬ್ಬನು ಅವನು ಬುದ್ಧಿಯೇ ನಷ್ಟವಾಗಿದೆ ಅಂತ ವಿಷಯ ಬೇರೆ, ಪ್ರಜ್ಞೆಯೇ ಹೋಗಿದೆ ಅವನದ್ದು, ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾನೆ ಅವನು. ಅಂದರೆ ಅವನ ಹೆಸರಲ್ಲಿ ಅವನ ಮಕ್ಕಳು ಮಾಡಲಿ, ಅವನ ಸಂಬಂಧಿಕರು ಮಾಡಲಿ, ಅವನ ಆಪ್ತೇಷ್ಟರು ಮಾಡಲಿ ಆಗಲೂ ಕೂಡ ಅಂತ, ಅವನ ಪುರೋಹಿತರು ಮಾಡಲಿ, ಅವ್ರು ಯಾರು ಇಲ್ಲದೇ ಇದ್ರೆ ಅವನ ಗುರಿಕಾರರು ಮಾಡಲಿ ಆಗಲೂ ಮಾಡಿ. ಅಂತೂ ಸಮಾಜದ ಪ್ರತಿಯೊಬ್ಬ ಶಿಷ್ಯ ಒಂದೇ ಒಂದು ತಲೆ ಬಿಡದೆ ಪ್ರತಿಯೊಬ್ಬ ಶಿಷ್ಯ ಚಿಕ್ಕದಾದರೂ ದೊಡ್ಡದಾದರೂ ಸೇವೆಯಲ್ಲಿ ಭಾಗವಹಿಸಬೇಕು, ಸೇವಾವಕಾಶವನ್ನು ಒದಗಿಸಿಕೊಡಬೇಕು, ಕೊಡಲೇಬೇಕು ಎನ್ನುವಂಥ ಒಂದು ಅಪೇಕ್ಷೆ ನಮ್ಮದು. ಅದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾರೆ, ಆ ತಂಡ ಪ್ರಯತ್ನ ಮಾಡ್ತದೆ. ಸಮಾಜ ಅದಕ್ಕೆ ಒದಗಿ ಬರಬೇಕು, ಅವರು ತಮ್ಮ ಕರ್ತವ್ಯ ಅರ್ಥ ಮಾಡ್ಕೊಳ್ಬೇಕು. ನಾವು ಈ ಪೀಠದ ಶಿಷ್ಯರೋ ಭಕ್ತರೋ ಅಭಿಮಾನಿಗಳು ಆಗಿ ಆಶೀರ್ವಾದ ಪಾತ್ರರಾಗಿ ನಮ್ಮಿಂದ ಏನು ಸಂದಿದೆ ಆ ಪ್ರಶ್ನೆ ಅಮೆರಿಕದ ಹಳೆಯ ಅಧ್ಯಕ್ಷ ಕೇಳಿದ ಪ್ರಶ್ನೆ. ದೇಶ ನನಗೇನು ಕೊಟ್ಟಿತು ಅಂತ ಕೇಳಬೇಡಿ, ದೇಶಕ್ಕೆ ನಾನೇನು ಕೊಟ್ಟೆ ಅಂತ ಕೇಳಿ ಅಂತ ಅಬ್ರಹಾಂ ಲಿಂಕನ್ ಅಲ್ವಾ ಅದು ಹೇಳಿದ್ದು. ಆ ಮಾತನ್ನು ಯಾರು ಜಾನ್ ಕೆನಡಿ ಹೇಳಿದ್ದು. ಆ ಮಾತಲ್ಲಿ ಒಂದು ಭಾಗ ನಾವಿಲ್ಲಿ ತಗೊಳ್ಳೋ ಥರ ಇದೆ ಅಂತ. ಯಾವ ಭಾಗ ಅಂತಂದರೆ, ಈಗ ಮಠ ನಿಮಗೇನು ಕೊಟ್ಟಿತು ಅಂತ ಕೇಳಬೇಡಿ ಅಂತ ಹೇಳಿದ್ರೆ ನಾವು ಕೇಳಿ ಅಂತ, ಖಂಡಿತ ಕೇಳಿ. ಗುರುಪೀಠ ನಮಗೇನು ಕೊಡ್ತು ಪ್ರಾಮಾಣಿಕವಾಗಿ ಕೇಳಿ, ಪ್ರಾಮಾಣಿಕವಾಗಿ ಉತ್ತರ ಪಡ್ಕೊಳ್ಳಿ. ಉತ್ತರಗಳಿದೆ ಅದಕ್ಕೆ. ಪಕ್ಕದಲ್ಲೇ ನೀವೇನು ಕೊಟ್ರಿ ಅಂತ, ನಿಮ್ಮಿಂದ ಏನು ಸಂದಿದೆ, ಇಡೀ ವ್ಯವಸ್ಥೆ ಎಂಬ ವೃಕ್ಷಕ್ಕೆ, ಕಲ್ಪವೃಕ್ಷಕ್ಕೆ ನಿಮ್ಮಿಂದ ಏನು ಸಂದಿದೆ, ಸಲ್ಲದಿದ್ದರೆ ಸಲ್ಲಬೇಕು. ಇವತ್ತೇ ಅದಕ್ಕೆ ಶುಭ ದಿನ. ಕೂಡಲೇ ಯಾವ ರೀತಿ ಸೇವೆ ಸಲ್ಲಿಸ್ಬೋದು ಅನ್ನೋದಕ್ಕೆ ಕಾರ್ಯಕರ್ತರನ್ನು ಸಂಪರ್ಕ ಮಾಡಿ, ಮಹಾಮಂಡಲವನ್ನು ಸಂಪರ್ಕ ಮಾಡಿ, ನಿಮ್ಮ ಸೇವೆಯನ್ನು ಸಲ್ಲಿಸಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಅಪೇಕ್ಷೆ ಪಡುವಂಥದ್ದು. ಇಷ್ಟು ಇದರ ಚಾತುರ್ಮಾಸ್ಯದ ಸಂಕ್ಷೇಪ. ಇನ್ನು 2 ತಿಂಗಳ ಕಾಲ ಇಲ್ಲಿ ಅನೇಕ ಧರ್ಮ ಕಾರ್ಯಗಳು ನಡೀತವೆ. ಪೂಜೆ, ಹೋಮ ಹವನಗಳು ನಡೀತವೆ, ಪ್ರವಚನಗಳು, ಸಂವಾದಗಳು, ಪಾಠಗಳು ನಡೀಬೋದು. ಈ ಸಮಯದಲ್ಲಿ ಬೇಕಾದಷ್ಟು ಮಂತ್ರಾಕ್ಷತೆ, ಆಶೀರ್ವಾದ ಇದೆಲ್ಲವನ್ನು ಪಡ್ಕೊಳ್ಳಿ. ಅಂತೂ ಇಲ್ಲಿಗೆ ಬಂದು ಧರ್ಮವನ್ನು ಪಡ್ಕೊಳ್ಳಿ, ಪುಣ್ಯವನ್ನು ಪಡ್ಕೊಳ್ಳಿ, ಅಧ್ಯಾತ್ಮವನ್ನು ಪಡ್ಕೊಳ್ಳಿ, ನೆಮ್ಮದಿಯನ್ನು ಪಡ್ಕೊಳ್ಳಿ, ಬದುಕಿಗೊಂದು ಒಳ್ಳೆಯ ದಾರಿಯನ್ನು ಕಂಡುಕೊಳ್ಳಿ ಇಲ್ಲಿ ಬಂದು. ಅದಾದರೆ ಮಠ ಸಾರ್ಥಕ, ಚಾತುರ್ಮಾಸ್ಯವು ಕೂಡ ಸಾರ್ಥಕ ಎಂಬುದಾಗಿ ನಾವು ಭಾವಿಸುವಂಥದ್ದು. ಮತ್ತು ಇಲ್ಲಿ ಬಂದು ಅನುಷ್ಠಾನ ಮಾಡಿ. ಚಾತುರ್ಮಾಸ್ಯಕ್ಕೆ ಇಲ್ಲಿ ಬಂದಾಗ ಒಂದು ಅರ್ಧ ಗಂಟೆ ಆದರೂ ಕೂತ್ಕೊಂಡು ಅನುಷ್ಠಾನ ಮಾಡಿ. ಏನಾದರೂ ನಿಮಗೆ ಬರ್ತಕ್ಕಂಥ ಜಪ ಮಾಡಿ, ಭಜನೆ ಮಾಡಿ. ಅದಲ್ಲದೆ ಇದ್ದರೆ
ಕೊನೆ ಪಕ್ಷ ಮೌನ ಸಾಧನೆ ಮಾಡಿ ಏನಾದರೂ ಮಾಡಬೇಕು. ಮಾಡದಿದ್ದರೆ ಅದು ಪೂರ್ಣ ಆಗಲಿಲ್ಲ, ನಿಮ್ಮ ಇಲ್ಲಿ ಭೇಟಿ ಪೂರ್ಣ ಆಗಿಲ್ಲ ಅಂತ ಅರ್ಥ ಅಂತ. ಆಗ ಭಕ್ತ ಭವನದಲ್ಲಿ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಅಥವಾ ಇನ್ನೆಲ್ಲ ಮಲ್ಲಿಕಾರ್ಜುನ ಸನ್ನಿಧಿ ಕೂಡ ಆಗ್ಬೋದು ಅಂತ ಕೊಂಚವಾದರೂ ಅನುಷ್ಠಾನ ಮಾಡಿ. ಅದು ಮುಂದೆ ನಿಮಗೆ ತುಂಬ ಉಪಯೋಗಕ್ಕೆ ಬಂದಿತ್ತು. ಇಲ್ಲಿ ಮಾಡಿರ್ತಕ್ಕಂಥ ಅಲ್ಪವಾದ ಅನುಷ್ಠಾನವಾದರೂ ಮುಂದೆ ಮಹಾಫಲವನ್ನು ನಿಮಗೆ ಅದು ಕೊಟ್ಟಿತ್ತು ಎಂಬುದಾಗಿ ಈ ಸಮಯದಲ್ಲಿ ನಾವು ಭಾವಿಸುವಂಥದ್ದು. ಹಾಗಾಗಿ ತುಂಬ ತುಂಬ ಆಶೀರ್ವಾದಗಳು ಎಲ್ಲರಿಗೂ. ವ್ಯಾಸಮಂತ್ರಾಕ್ಷತೆ ಇನ್ನೊಂದು ಪೂಜೆ ಆದ ಬಳಿಕ ನಮಗೆ ಪ್ರಾಪ್ತ ಆಗ್ತದೆ. ಯಾಕೆಂದರೆ ಆ ಪರಂಪರೆಗೆ ಮರಳಬೇಕು ಅನ್ನುವಂಥ ಒಂದು ಪ್ರಯತ್ನ ಅದು ಅಂತ. ಅಲ್ಲಿ ಹಿಂದಿನ ಸತಿ ನಿಮಗೆ ಹೇಳಿದ್ವು ಅದನ್ನು ಅಂತ. ಹಿಂದಿನ ರಾಘವೇಶ್ವರ ಭಾರತಿಗಳು, ಅಷ್ಟಮ ರಾಘವೇಶ್ವರ ಭಾರತಿಗಳ ಕೈ ಬರಹ ಇದೆ ಅಂತ. ರಾತ್ರಿ ಪೂಜೆ ನಂತರ ವ್ಯಾಸಮಂತ್ರಾಕ್ಷತೆಯನ್ನು ಕೊಡುವಂಥದ್ದು, ವಿಸರ್ಜನೆ ಮಾಡುವಂಥದ್ದು ರಾತ್ರಿ ಪೂಜೆ ನಂತರ ಅಂತ. ಹಾಗಾಗಿ ಅದನ್ನು ನಾವು ಮಾಡಲಿಕ್ಕಿದೆ. ನೀವು ಪ್ರತೀಕ್ಷೆ ಮಾಡಿ ವ್ಯಾಸಮಂತ್ರಾಕ್ಷತೆಯನ್ನು ಪಡ್ಕೊಳ್ಳಿ ಎಂಬುದಾಗಿ ಸಮಯದಲ್ಲಿ ನಾವು ನಿಮಗೆಲ್ಲ ಹೇಳ್ತಾ, ಅಲ್ಲಿ ತನಕ ನೀವು ಸ್ವಲ್ಪ ಸಮಯ ಇದೆ ನಿಮಗೆ. ಪೂಜೆ ನಡೆಯುವಾಗ ಪೂಜೆಯಲ್ಲಿ ಬಂದು ಭಾಗವಹಿಸ್ಬೋದು. ಪೂಜೆ ಹೊರತಾಗಿ ನಾವು ಅನುಷ್ಠಾನ ಮಾಡ್ತೇವೆ, ನೀವು ಅನುಷ್ಠಾನ ಮಾಡಿ ಆ ಸಮಯದಲ್ಲಿ. ಈಗಿಂದ ಪ್ರಾರಂಭ ಮಾಡ್ಬೋದು ಅದನ್ನು ಅಂತ, ಈ ಕ್ಷಣದಿಂದಲೇ ಪ್ರಾರಂಭ ಮಾಡ್ಬೋದು ಅಂತ. ಸಂಸ್ಥಾನ ಅನುಷ್ಠಾನ ಮಾಡೋ ಸಮಯದಲ್ಲಿ ನೀವು ಕೊಂಚ ಹೊತ್ತು ಅನುಷ್ಠಾನವನ್ನು ಮಾಡಿ ಪೂಜೆಯನ್ನು ನೋಡಿ ಮತ್ತೆ ನೀವು ವ್ಯಾಸಮಂತ್ರಾಕ್ಷತೆಯನ್ನು ಪಡ್ಕೊಳ್ಳಿ ಎಂಬುದಾಗಿ ಹೇಳಿ, ಈ ಸ್ವಭಾಷೆ ಮತ್ತು ಚಾತುರ್ಮಾಸ ಎರಡು ಎಲ್ಲಿ ಒಂದಕ್ಕೊಂದು ಸೇರ್ತೇವೆ ಅಂದರೆ, ಈ ಸ್ವಭಾಷೆ ಅಂದ್ರೇನು? ಸ್ವಸ್ವರೂಪ ಅದು ಅಂತ, ತನ್ನ ಸ್ವರೂಪ ಅದು ಅಂತ. ಈ ನಾವು ಕನ್ನಡ ಮಾತಾಡಿದರೆ ನಮ್ಮ ಸ್ವರೂಪ ಅದು ಅಂತ. ಚಾತುರ್ಮಾಸ್ಯವು ಕೂಡ ಆ ಸ್ವಸ್ವರೂಪ ಅನುಸಂಧಾನಕ್ಕಿರುವಂಥದ್ದು. ಇನ್ನಚೂರು ಆಳ, ಅದು ಇನ್ನು ಬಹಳ ಆಳದಲ್ಲಿದೆ ಅದು. ಚಾತುರ್ಮಾಸ್ಯವು ಆತ್ಮದ ಸ್ತರದಲ್ಲಿ ಸ್ವಸ್ವರೂಪ ಅನುಸಂಧಾನಕ್ಕಿರುವಂಥದ್ದು. ಈ ಸ್ವಭಾಷ ಅನ್ನೋದು ಅದೇ ಬಹಿರಂಗ ರೂಪ, ಅದರದ್ದೇ ನಮ್ಮ ಸಹಜತೆ ಅಂತ, ನಮ್ಮ ಪರಂಪರೆ ಅಂತ, ಅದರಂತೆ ನಾವಿರ್ತೇವೆ ಅಂತ. ಹಾಗಾಗಿ ಅದೆರಡೂ ಅಲ್ಲಿ ಸೇರ್ತೇವೆ ಅನ್ನೋದನ್ನು ಕೂಡ ನೆನಪು ಪಡ್ಕೊಂಡು ಈ ಜಾರಿ ಮಾಡಿ, ಇದನ್ನು ವ್ಯಾಪಕವಾಗಿ ಜಾರಿ ಮಾಡಿ. ಮಠದಲ್ಲಿ, ಮನೆಯಲ್ಲಿ, ನೀವು ಪರಸ್ಪರ ಸಿಕ್ಕಾಗ, ನಿಮ್ಮ ಸ್ನೇಹಿತರಲ್ಲಿ, ಬೇರೆಯವರಲ್ಲಿ, ಎಲ್ಲ ಕಡೆಗೆ. ನೀವು ತಮಿಳುನಾಡಿಗೆ ಹೋದರೆ ತಮಿಳು ಬರೆದಿದ್ರೆ ನಿಮ್ಗೆ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತದೆ. ನೀವು ವಿಳಾಸ ಕೇಳಿದ್ರೆ ತಮಿಳಲ್ಲೇ ಹೇಳ್ತಾರೆ ಅವರು, ಕನ್ನಡದಲ್ಲಿ ಹೇಳೋದಿಲ್ಲ. ಅಥವಾ ಬೇರೆ ಭಾಷೆ, ಆಂಗ್ಲ ಭಾಷೆಯನ್ನು, ಹಿಂದಿ ಭಾಷೆಯನ್ನಂತೂ ಆ ಕಡೆ ತಿರುಗಿ ನೋಡೋದಿಲ್ಲ, ಆಂಗ್ಲ ಭಾಷೆಯನ್ನು ಬಳಸೋದಿಲ್ಲ. ಹೆಚ್ಚಾಗಿ ಅವರು ತಮಿಳಿನಲ್ಲೇ ಹೇಳ್ತಾರೆ ಅಂತ. ನೀವು ಕರೀಲಿ ಅನ್ನೋ ಆಸೆ ಇರ್ತದೆ ಅವರಿಗೆ ಅಂತ. ಈಗ ನೋಡ್ತಾ ಇದ್ದು ಮೊನ್ನೆ ಅದೇನೋ ಒಂದು ದುರಂತ ಇತ್ತು ತಮಿಳುನಾಡಿನಲ್ಲಿ. ಅದೇ ಶಾಲಾ ವಾಹನಕ್ಕೆ ಒಂದು ಬಹುಶಃ ಒಂದು ರೈಲು ಗಾಡಿ ಬಹುಶಃ ಅದು ಡಿಕ್ಕಿ ಹೊಡೆದೇನು ಒಂದು ಅಪಘಾತ ಆಯಿತು. ಮುಖ್ಯಮಂತ್ರಿ ಅದಕ್ಕೆ ವಿವರಣೆ ಕೊಡ್ತಾರೆ. ಅದೇನೆಂದರೆ, ಅಲ್ಲಿರುವ ಯಾರು ಆ ದ್ವಾರಪಾಲಕ ಯಾರಿದ್ದಾನೆ ಅವನಿಗೆ ತಮಿಳು ಬರದೇ ಇದ್ದಿದ್ದರಿಂದ ಸಮಸ್ಯೆ ಆಯಿತು ಅಂತ, ಅದರಿಂದ ಅಪಘಾತ ಆಯಿತು ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾನೆ. ಅಷ್ಟರ ಮಟ್ಟಿಗಿದೆ ಅಲ್ಲಿ ಅಂತ. ದೇಶದ ಹೊರಗೆ ಹೋದ್ರೆ ತುಂಬ ಇದೆ, ಬೇರೆ ದೇಶಗಳಿಗೆ ಹೋದರೆ. ನಮ್ಮಲ್ಲೂ ನಾವು ಪ್ರಾರಂಭ ಮಾಡೋಣ, ನಮ್ಮ ಭಾಷೆಯನ್ನು, ನಮ್ಮ ತನವನ್ನು ಬೆಳೆಸೋಣ ಎಂಬುದಾಗಿ ಈ ಸಮಯದಲ್ಲಿ ಹೇಳಿ, ನಿಮಗೆಲ್ಲರಿಗೂ ಚಾತುರ್ಮಾಸದ ಶುಭಾಶೀರ್ವಾದಗಳು. ನಿಮಗೆಲ್ಲ ಒಳಮುಳುಗುವ ಸದವಕಾಶವನ್ನು, ಭಾಗ್ಯವನ್ನು ಗುರುವೃಂದ ನಿಮಗೆ ಅನುಗ್ರಹ ಮಾಡಲಿ. ಅಂತರಂಗದ ನೆಮ್ಮದಿಯನ್ನು ನಿಮ್ಮ ಜೀವನದಲ್ಲಿ ಕಿಂಚಿತ್ತಾದರೂ ಕೂಡ ಕಾಣುವಂಥ ಸುಯೋಗವನ್ನು ಭಗವಂತ ನಿಮಗೆ ಅನುಗ್ರಹ ಮಾಡಲಿ. ಬಹಿರ್ಮುಖವಾಗಿ ತುಂಬ ಯಾತ್ರೆ ಮಾಡಿದ್ದೇವೆ, ಕಿಂಚಿತ್ತಾದರೂ ಅಂತರ್ಯಾತ್ರೆ ಆ ಕಡೆಗೆ ತಿರುಗಿಸುವ ಕೃಪೆ ಭಗವಂತನ ಕಡೆಯಿಂದ ನಿಮಗೆಲ್ಲ ಆಗಲಿ. ಮತ್ತು ನೀವೆಲ್ಲ ತನ್ನದೊಂದಿಗೆ ಬಾಳುವಂಥ ಸುಯೋಗವನ್ನು ಪಡ್ಕೊಳ್ಳುವರಾಗಿ ಎಂಬುದಾಗಿ ಹೇಳಿ ಎಲ್ಲರನ್ನೂ ಅತಿಶಯವಾದ ವಾತ್ಸಲ್ಯದಿಂದ ಆಶೀರ್ವದಿಸ್ತೇವೆ. ನಿಮಗೆಲ್ಲರಿಗೂ ಒಳಿತಾಗಲಿ ಅಂತ ಅಪ್ಪಣೆ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ ಕಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.